ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ KR ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ನಿಂಗರಾಜ್ ಅವರೇ. ಸರ್, ಈಗ ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಹೊಸದಾಗಿ ಈ ಒಂದು ಸಮರ್ಥ ಯೋಜನೆ ಪ್ರಾರಂಭ ಆಗಿದೆ. ಏನು ಸರ್ ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು, ಪ್ರಮುಖ ಗುರಿ ಉದ್ದೇಶಗಳೇನು ಸರ್? ಮೊದಲನೇದಾಗಿ ನಾನು ಜನಧ್ವನಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯವಾದಂಥ ಧನ್ಯವಾದಗಳು ಮತ್ತು ಸ್ವಾಗತ ಎರಡೂ ಸಹ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಕಾರಣ ಏನಂದರೆ, ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀರಿ. ನಾವು ಈ ಪ್ರಾಜೆಕ್ಟ್ ಸಮರ್ಥ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಭಾಳ ವರ್ಷಗಳಿಂದ ವಿಶೇಷ ಚೇತನ ವ್ಯಕ್ತಿಗಳಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅನುಷ್ಠಾನವನ್ನು ಮಾಡಿ ಅವರ ಒಂದು ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಸೊ ಇದನ್ನ ಮತ್ತಷ್ಟು ವೇಗಗೊಳಿಸುವಂತ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಈ CCST ಅಂದ್ರೆ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸೆ ಎಂಬ ಈ 4 ಆಯಾಮಗಳಲ್ಲಿ ನಾವು 2018ರಿಂದ ನಾವು ಈ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನ ಬಹಳ ನಿರ್ದಿಷ್ಟವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ನಾವು ಈ ಕಾರ್ಯಕ್ರಮನ ಆಯೋಜನೆಯನ್ನ ಮಾಡ್ತಾ ಬಂದಿದ್ದೇವೆ. ಸೊ ಇದರ ಅಡಿಯಲ್ಲಿ ಈಗ ನಾವು ಪ್ರಾಜೆಕ್ಟ್ ಸಮರ್ಥ ಅಂತೇಳಿ ನಾವು ಈ ಆರ್ಥಿಕ ಸಾಲಿನಿಂದ ನಾವು ಜಾರಿಗೆ ತಂದಿದ್ದೇವೆ. ಈ ಪ್ರಾಜೆಕ್ಟ್ ಸಮರ್ಥ ಅಂತಕ್ಕಂಥ ಒಂದು ಏನು ಕಾರ್ಯಕ್ರಮ ಏನಿದೆ, ಇದರಲ್ಲಿ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಮಗ್ರ ಅವರ ಆರೈಕೆ ಇರ್ಬೋದು, ಅವರಿಗೆ ಬೇಕಾಗತಕ್ಕಂತಹ ಬೆಂಬಲದ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವಂತದ್ದು ಇರ್ಬೋದು, ಮತ್ತು ಚಿಕಿತ್ಸೆ, ಅದು 3ನೇ ಭಾಗದಲ್ಲಿ ನಾವು ನೋಡುವಂತದ್ದು. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನ ತಲುಪುವಂತ ನಿಟ್ಟಿನಲ್ಲಿ ಅದು 2 ಜಿಲ್ಲೆಗಳು, ಮೈಸೂರು ಮತ್ತು ಕೊಡಗು 2 ಜಿಲ್ಲೆಗಳ ಒಂದು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ತಲುಪುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನ ನಾವು ಒಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯೊಂದಿಗೆ ನಯಾರಾ ಎನರ್ಜಿ ಲಿಮಿಟೆಡ್ ಅಂತೇಳಿ ಒಂದು ಸಂಸ್ಥೆ ಏನಿದೆ. ಅಂದ್ರೆ ತಾವೆಲ್ಲರೂ ನಮ್ಮ ವೀಕ್ಷಕರು ಅಥವಾ ಏನು ನಮ್ಮ ಕೇಳುಗರಿದ್ದಾರೆ, ಸೊ ಗಮನಿಸಿರ್ತೀರಿ ತಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಒಂದು ಬಂಕ್ಗಳನ್ನ ತಾವು ಗಮನಿಸಿರ್ತೀರಿ, ನಯಾರಾ ಅಂತೇಳಿ ಕಂಪನಿ. ಸೊ ಆ ಕಂಪನಿಯವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಹಯೋಗವನ್ನು ಮಾಡಿದ್ದಾರೆ. ಸೊ ಅವರ ಮೂಲಕ ಈ ಕಾರ್ಯಕ್ರಮವನ್ನ ಒಂದಷ್ಟು ವೇಗವನ್ನಗೊಳಿಸ್ತಾ ಇದ್ದೀವಿ. ಸೊ ಇದ್ರ ಮೂಲಕ ನಮ್ಗೇನು ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನ ಗುರುತಿಸುವಂತದ್ದು, ಅವರು ಎಲ್ಲಿ ಈಗ ಉದಾಹರಣೆಗೆ ನಮ್ಮ ಒಂದು ಯೋಜನೆ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯವರು ವತಿಯಿಂದ ಸೊ 2018ರಲ್ಲಿ ನಾವು ಒಂದು ಅಂದಾಜು ಲೆಕ್ಕಾಚಾರವನ್ನು ಮಾಡಿದಾಗ, ಸಮೀಕ್ಷೆಯನ್ನು ಮಾಡಿದಾಗ 2 ಜಿಲ್ಲೆಗಳಲ್ಲಿ ನಮ್ಗೆ ಒಂದು ಅರಿವಿಗೆ ಬಂದಿದ್ದು ಒಂದು 37,000 ಜನ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ವಿಭಿನ್ನವಾದಂತಹ ಒಂದು ಏನು ವೈಕಲ್ಯಗಳನ್ನ ಹೊಂದಿದ್ದಾರೆ. ಈಗ ಸರ್ಕಾರನೇ ಗುರುತಿಸಿದೆ ಒಂದು 21 ರೀತಿಯಾದಂತಹ ಒಂದು ಏನು ವೈಕಲ್ಯತೆಗಳನ್ನ ಗುರುತಿಸಿದ್ದಾರೆ. ಈ 21 ವಿಭಾಗಗಳಲ್ಲಿ ನೋಡಿದಾಗ ನಮ್ಮಲ್ಲಿ ಬೇರೆ ಬೇರೆ ಜನ ಕಂಡು ಬಂದಿದ್ದಾರೆ. ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ನನ್ನ ಹೆಸರು ಭಾಸ್ಕರ್. ಭಾಸ್ಕರ್ ಸರ್, ಎಲ್ಲಿಂದ ಮಾತನಾಡ್ತಿದ್ದೀರಾ? ನಾವು ಮೋದೂರಿಂದ ಮಾತಾಡ್ತಾ ಇದ್ದೀವಿ ಸರ್, ಹುಣಸೂರು ತಾಲೂಕು ಮೋದೂರಿಂದ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಾನು ಡಿಸಬಿಲಿಟಿನೇ. ಓಕೆ, ಹೇಳಿ. PH ಹೀಗಾಗಿ ಯಾವ ತರ ಅಂಗಡಿ ಮಾಡ್ತಾ ಇದೀರಿ ಭಾಸ್ಕರ್ ಅವರೇ ತಾವು? ಸ್ವಲ್ಪ ನನಗೆ ಒಂದು ನಿಮ್ಮ ಸಂಸ್ಥೆ ಕಡೆಯಿಂದ ಏನಾದ್ರು ಸಹಾಯ ಅಥವಾ ನೆರವು? ಖಂಡಿತ ಭಾಸ್ಕರ್ ಅವರೇ, ನೀವು ಏನು ಹೇಳ್ತಾ ಇದ್ದೀರಿ ಇದರ ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥದ್ದು, ಅಂಗಡಿ ಇದೆ, ಒಂದು ವ್ಯಾಪಾರ ಮಾಡ್ತಾ ಇದೀನಿ, ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ. ನನಗೆ ಅನ್ಸಿದ್ದು ತಾವು ಚಿಲ್ಲರೆ ಅಂಗಡಿ ಏನಾದ್ರು ಇಟ್ಕೊಂಡಿದ್ದೀರಾ, ಪ್ರಾವಿಷನ್ ಸ್ಟೋರ್, ಅಥವಾ ಬೇರೆ ಏನಾದ್ರು ವ್ಯಾಪಾರ ಮಾಡ್ತಾ ಇದ್ದೀರಾ?
ಓಕೆ, ಹೌದು ಸರ್. ಚಿಲ್ಲರೆ ಅಂಗಡಿ. ಓಕೆ, ಖಂಡಿತ ಭಾಸ್ಕರ್ ಅವರೇ, ನಾವು ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಈಗಾಗಲೇ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಗಡಿಗಳನ್ನ ನಡೆಸ್ತಾ ಇದ್ದಾರೆ. ಸೊ ಅಂಥವರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರನ್ನ ಆ ಉದ್ದಿಮೆಯನ್ನ ಅಥವಾ ವ್ಯಾಪಾರವನ್ನ ಇನ್ನಷ್ಟು ಹೇಗೆ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದು. ಅಂದ್ರೆ ಈಗ ಆದಾಯ ಗಳಿಸ್ತಾ ಇದ್ದಾರೆ, ಕೆಲವರು ಒಂದು 500 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ ಪ್ರತಿದಿನ. ಅದರಲ್ಲಿ ಲಾಭ ಅಂತ ನೋಡಿದಾಗ ಒಂದು 50-100 ರೂಪಾಯಿ ಬರ್ಬೋದು. ಕೆಲವು ಅಂಗಡಿಯವರು ವಿಶೇಷ ಚೇತನ ವ್ಯಕ್ತಿಗಳು 1,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ, 200 ರೂಪಾಯಿ ಲಾಭ ಗಳಿಸುವಂತದ್ದು. ಈ ತರದ ಒಂದು ವ್ಯವಸ್ಥೆನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವೀಗ ನಮ್ದು ಕೂಡ ಒಂದು ದಿನಕ್ಕೆ ಒಂದು 400-500 ರೂಪಾಯಿ ಒಂದು ಲಾಭ ಬರುತ್ತೆ ಸರ್. ಲಾಭ ಬರ್ತದೆ. ನಮ್ದು 1,000-2,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದೀರಿ. 2-3 ಗಂಟೆ ವ್ಯಾಪಾರ ಮಾಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಓಕೆ, ನಮ್ಮ ಉದ್ದೇಶ ಏನಂತಂದ್ರೆ, ಈಗ ನಮ್ಮ ಸಂಸ್ಥೆ ಕಡೆಯಿಂದ ಈ ತರ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅದನ್ನ ಮತ್ತಷ್ಟು ಹೇಗೆ ಬಲಗೊಳಿಸೋದು ಅಂತ. ಈಗ ನೀವು 500 ರೂಪಾಯಿ ಲಾಭ ಗಳಿಸ್ತಾ ಇದ್ದೀರಿ. ಸೊ ಅದನ್ನ ಮತ್ತಷ್ಟು ಉತ್ತಮ ಪಡಿಸೋ ಒಂದು 700 ರೂಪಾಯಿ ಅಥವಾ 1,000 ರೂಪಾಯಿ ಪ್ರತಿದಿನ ಲಾಭ ಬರೋದಕ್ಕೆ ಹೇಗೆ ಮಾಡಬಹುದು. ಮತ್ತೆ ನಿಮ್ಮಿಂದ ಒಂದು ಈಗ ನಾವು ಈ ಕಾರ್ಯಕ್ರಮಕ್ಕೆ ಪೂರ್ವದಲ್ಲಿ ನಾವು ಪ್ರತಿ ತಾಲೂಕಿನಲ್ಲೂ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಂಘಗಳನ್ನ ರಚನೆ ಮಾಡಿದ್ದೀವಿ, ಒಕ್ಕೂಟಗಳನ್ನ ರಚನೆ ಮಾಡಿದ್ದೀವಿ. ನೀವು ಅದರಲ್ಲಿ ಸದಸ್ಯರಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಮೋದೂರು ಅಂತ ಹೇಳಿದ್ದೀರಿ, ನಿಮ್ಮನ್ನ ನಾವು ಭೇಟಿ ಮಾಡಿ ಒಂದು ಒಕ್ಕೂಟಕ್ಕೆ ಅಥವಾ ಸಂಘಕ್ಕೆ ನೋಂದಣಿ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಸೊ ಇದ್ರ ಮೂಲಕ ಏನಂತಂದ್ರೆ, ನಿಮ್ಮಿಂದ ನಾವು ಹೇಗೆ ಬಲಗೊಳಿಸ್ತಕ್ಕಂಥದ್ದು, ಅದನ್ನು ಇನ್ನೂ ಉತ್ತಮ ಪಡಿಸೋದು ಹೇಗೆ, ನಿಮ್ಮ ವ್ಯಾಪಾರ ಮಾಡೋದ್ರಲ್ಲಿ ಚಿಲ್ಲರೆ ಅಂಗಡಿ ಜೊತೆಗೆ ಇನ್ನೇನಾದ್ರೂ ಹೆಚ್ಚುವರಿಯಾಗಿ ಮಾಡ್ಲಿಕ್ಕೆ ಅವಕಾಶಗಳಿದೆ ವ್ಯಾಪಾರ ಮಾಡುವಂಥದ್ದು. ಸೊ ಇದನ್ನ ಈಗ 4,000 ವ್ಯಾಪಾರ ಮಾಡ್ತಿದ್ರೆ, ಈಗ ಆಗಲೇ 3,000-4,000 ಪ್ರತಿದಿನ ಅನ್ನೋದನ್ನ ನಾವು ಅದನ್ನ ಹೇಗೆ ಇನ್ನೂ ಒಂದು 5,000-6,000 ರೂಪಾಯಿವರೆಗೂ ವ್ಯಾಪಾರ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು. ಮತ್ತೆ ನಿಮ್ಮಿಂದ ಈಗ ನೀವು ಆಗ್ಲೇ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಅಂಗಡಿ ನಡೆಸ್ತಾ ಇದ್ದೀರಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ, ನಿಮ್ಮಿಂದ ಅದನ್ನ ಅಭಿವೃದ್ಧಿ ಮಾಡ್ಕೊಡಕ್ಕೆ ನಿಮ್ಮ ಕಡೆಯಿಂದ ಒಂದು ಏನಾದ್ರೂ ನೆರವು. ಖಂಡಿತ ನಮ್ಮಲ್ಲಿ ಒಂದು ತರಬೇತಿಗಳನ್ನ ನಾವು ಕೊಡ್ತೇವೆ. ತರಬೇತಿಗಳು ಯಾವ್ಯಾವ ತರ ತರಬೇತಿಗಳನ್ನ ನಾನು ಹೇಳ್ತೀನಿ. ನಾನು ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಈಗಲೇ ಹೇಳ್ತಾ ಇದೀನಿ. ಉದ್ಯಮಶೀಲತಾ ತರಬೇತಿ ಅಂತ ಮಾತನಾಡ್ತೀವಿ. ಸೊ EDP ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಈ ಉದ್ಯಮಶೀಲತಾ ತರಬೇತಿ ಈಗಾಗಲೇ ನೀವು ಉದ್ಯಮ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಇನ್ನೊಂದಷ್ಟು ಹೇಗೆ ಬಲಪಡಿಸೋದು, ಹೆಚ್ಚಿನ ಮಟ್ಟದಲ್ಲಿ ಹೇಗೆ ತೆಗೆದುಕೊಂಡು ಹೋಗುವಂಥದ್ದು, ನೆಟ್ವರ್ಕ್ ಬಿಸ್ನೆಸ್ ಹೇಗೆ ಮಾಡುವಂಥದ್ದು. ಈಗ ಉದಾಹರಣೆಗೆ ಒಂದು ಅಂಗಡಿ ನಡೆಸ್ತಾ ಇದ್ದೀರಿ, ಅಥವಾ ಇದನ್ನು ನೀವು ಬೇರೆ ನಿಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಹಕಾರ ಪಡ್ಕೊಂಡ್ಬಿಟ್ಟು ಬೇರೆ ಬೇರೆ ಗ್ರಾಮಗಳಲ್ಲಿ ನಿಮ್ಮ ಉದ್ದಿಮೆಯನ್ನ ಹೇಗೆ ಪ್ರಾರಂಭ ಮಾಡುವಂಥದ್ದು, ಅದ್ರ ಮೂಲಕ ಲಾಭ ಹೇಗೆ ಗಳಿಸುವಂಥದ್ದು. 3ನೇ ಭಾಗದಲ್ಲಿ ನೋಡೋದಾದಾಗ, ನಿಮ್ಮಂತ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ನೀವು ಹೇಗೆ ನೆರವನ್ನ ಕೊಡ್ತೀರಿ, ನೀವ್ ಹೇಗೆ ಮಾರ್ಗದರ್ಶಕರಾಗಿ ಅವ್ರಿಗೆ ಕಾರ್ಯನಿರ್ವಹಿಸ್ತೀರಿ. ಸೊ ನಿಮ್ಮನ್ನ ನಾವು ಹೇಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬಳಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಆಯಾಮಗಳಲ್ಲಿ ನಾವು ಸಂಸ್ಥೆ ಕಡೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಸೊ ಈಗ ಅದು ಪ್ರಾರಂಭ ಆಗ್ತಾ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮನ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೆ ಪ್ರಯೋಜನಗಳನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಖಂಡಿತವಾಗಿಯೂ ನಿಮ್ಮ ಮೊಬೈಲ್ ನಂಬರ್ ಈಗ ನಮ್ಮ ಹತ್ರ ರೆಕಾರ್ಡ್ ಆಗಿರ್ತದೆ. ನಿಮ್ಮ ನಂಬರ್ಗೆ ನಾವು ಸಂಪರ್ಕ ಮಾಡಿ ನಿಮ್ಮ ಅಗತ್ಯಗಳನ್ನ ವೈಯಕ್ತಿಕವಾಗಿ ಚರ್ಚೆಯನ್ನ ಮಾಡ್ತೀವಿ ಭಾಸ್ಕರ್ ಅವರೇ. ಓಕೆ, ಧನ್ಯವಾದಗಳು ಭಾಸ್ಕರ್ ಅವರೇ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಸರ್. ಸರ್, ತಾವು ಮಾತನಾಡ್ತಿದ್ರಿ ಈಗ ಪ್ರಾಜೆಕ್ಟ್ ಸಮರ್ಥ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳನ್ನ ಮಾತನಾಡ್ತೀವಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಈ ಕಾರ್ಯಕ್ರಮನ ನಾವು ನಯಾರಾ ಎನರ್ಜಿ ಲಿಮಿಟೆಡ್ ಅಂತ ಏನೊಂದು ಸಂಸ್ಥೆ ಇದೆ, ಅವರ ಒಂದು ಪಾಲುದಾರಿಕೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮನ ಅನುಷ್ಠಾನವನ್ನ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಗುರಿ ಏನು ಅಂತ ಅಂದ್ರೆ, ಈಗ ನಮ್ಮಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಹಳ್ಳಿಗಳಲ್ಲಿ, ವಿಶೇಷವಾಗಿ ನಾವು ಈಗ ಗ್ರಾಮೀಣ ಪ್ರದೇಶವನ್ನ ನಾವು ಹೆಚ್ಚು ಗಮನ ಕೇಂದ್ರೀಕರಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅವ್ರನ್ನ ನಾವು ಸಂಘಟನೆ ಮಾಡ್ತಕ್ಕಂಥದ್ದು ಅಂದ್ರೆ ಈ ಮಾನವ ಸಂಪನ್ಮೂಲ. ಈಗ ಭಾಸ್ಕರ್ ಅವ್ರು ಮಾತನಾಡ್ತಾ ಇದ್ರಲ್ಲ, ನಾವು ಮಾತನಾಡ್ತಾ ಇದ್ದೀವಿ. ಈಗ ಒಬ್ಬೊಬ್ಬ ವ್ಯಕ್ತಿ ಮಾತ್ರ ಇಷ್ಟರ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಸೊ ಆದ್ರೆ ಇದೇ ತರದ ವಿಶೇಷ ಚೇತನ ವ್ಯಕ್ತಿಗಳು ಹಲವಾರು ಜನ ಇದ್ದಾರೆ ನಮ್ಮ ಪ್ರತಿ ತಾಲೂಕಿನಲ್ಲೂ. ಅಂದಾಜು ಒಂದು 3,000-4,500 ಸಾವಿರ ಜನಸಂಖ್ಯೆ ಈ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ. ಆದ್ರೆ ಭಾಸ್ಕರ್ ಅಂತ ವ್ಯಕ್ತಿಗಳು ಕಾಣೋದು ನಾವು ಒಂದು ಬೆರಳೆಣಿಕೆ, ಒಂದು 8-10 ಜನ 15 ಜನ ಈ ತರ ಕಾಣಿಸ್ಬಹುದು. ಸೊ ನಮ್ಮ ಉದ್ದೇಶ ಏನಂತಂದ್ರೆ, ಈ ತರ ಎಲ್ಲ ಜನ ಯಾರಿದ್ದಾರೆ ವಿಶೇಷ ಚೇತನ ವ್ಯಕ್ತಿ, ಅವ್ರನ್ನ ಒಂದು ಒಗ್ಗೂಡಿಸಿ ಮಾನವ ಸಂಪನ್ಮೂಲವನ್ನ ಬಲಗೊಳಿಸ್ತಕ್ಕಂಥದ್ದು. ಅದ್ರ ಮೂಲಕ ಸಾಮಾಜಿಕವಾಗಿ ಅವರನ್ನ ಹೇಗೆ
ಏನು ಒಳಗೊಳ್ಳುವಿಕೆ ಅಂದ್ರೆ ಎಲ್ಲಾ ಒಂದು ಪ್ರಕ್ರಿಯೆಗಳಲ್ಲೂ ಅವ್ರನ್ನ ಒಳಗೊಳ್ಳುವಿಕೆಯನ್ನ ತರೋದು ಹೇಗೆ, ಅದು ಪಂಚಾಯತಿಯ ಚಟುವಟಿಕೆಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆಲಿರ್ಬೋದು, ಆರೋಗ್ಯ ವ್ಯವಸ್ಥೆಲಿರ್ಬೋದು, ಅಥವಾ ದೈನಂದಿನ ಒಂದು ಬದುಕಿನಲ್ಲಿರುವಂಥದ್ದು, ಈ ತರ ಅವ್ರನ್ನ ಸಾಮಾಜಿಕವಾಗಿ ಮತ್ತು ಮಾನವವಾಗಿ ಅವ್ರನ್ನ ಬಂಡವಾಳವನ್ನ ಅವ್ರನ್ನ ಕ್ರೋಢೀಕರಣ ಮಾಡುವಂಥದ್ದು, ಬಲಪಡಿಸ್ತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ. ಸೊ ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರನ್ನ 3 ವಿಭಾಗಗಳಲ್ಲಿ ನೋಡ್ತಾ ಇದೀವಿ. ಓಕೆ ಸರ್, ಅದ್ರ ಬಗ್ಗೆ ಮುಂದುವರೋಣ. ಒಂದು ಕರೆ ಇದೆ. ಹಲೋ. ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ಕಾರ ಸರ್, ನಾನು ಹುಣಸಗುಪ್ಪೆಯಿಂದ ನಾಗರಾಜ್ ಅಂತ ಮೈಲಾರ್ದು. ತಾಲೂಕು ಯತ್ನೀಕರ ತಾಲೂಕಿನ ಒಕ್ಕೂರು ಅಧ್ಯಕ್ಷ. ಹಾ, ಹೇಳಿ ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಉದ್ಯಮಶೀಲ ತರಬೇತಿ ಯಾವ್ಯಾವ ತರಬೇತಿಗಳಿದೆ ಅಂತ ಮಾಹಿತಿ ಬೇಕಾಗಿತ್ತು. ಓಕೆ. ಉದ್ಯಮಶೀಲ ತರಬೇತಿಗಳು ಸಂಬಂಧಪಟ್ಟಂತೆ ಮಾಹಿತಿ ಬೇಕಿತ್ತು ತಮಗೆ? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಖಂಡಿತ. ನಾಗರಾಜ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಕುಟುಂಬದ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ. ಸೊ ಒಂದು ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ, ಪ್ರಾಜೆಕ್ಟ್ ಸಮರ್ಥ ಕಾರ್ಯಕ್ರಮದ ಅಡಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶವನ್ನು ನಾವು ಗುರಿಯಾಗಿ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತಿರೋದ್ರಿಂದ ಅತಿ ಹೆಚ್ಚು ಕಾರ್ಯಕ್ರಮಗಳು ಹೇಗಿರ್ತದೆ ಅಂತಂದ್ರೆ ಒಂದು ಕೃಷಿ ಆಧಾರಿತವಾಗಿ ಕಾರ್ಯಕ್ರಮಗಳು, ಉದ್ಯಮಶೀಲತಾ ತರಬೇತಿಗಳಲ್ಲಿ ನಾವು ನೋಡತಕ್ಕಂಥದ್ದು ಒಂದು ಕೃಷಿ ಆಧಾರಿತವಾಗಿ, ಕೃಷಿಗೆ ಪೂರಕವಾಗಿ, ಅಂದ್ರೆ ಅದು ವ್ಯವಸಾಯ ಮಾಡೋದಾಗಿರ್ಬೋದು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅಥವಾ ಇತರಕ್ಕೆ ಕೃಷಿ ಮತ್ತು ಅದಕ್ಕೆ ಪೂರಕವಾದಂತಹ ಒಂದು ಚಟುವಟಿಕೆಗಳು, ಇದು ಒಂದು ವಿಭಾಗದಲ್ಲಿ ಮಾಡುವಂತದ್ದು. ಎರಡನೇದು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ಲಿಕ್ಕೆ ಅವಕಾಶಗಳಿದೆ ಆ ತರದ ಒಂದು ಕಾರ್ಯಕ್ರಮಗಳು. ಸೊ ಮೂರನೇ ಭಾಗ ಬಂದು ಉತ್ಪಾದನೆ. ಈಗ ನಾವು ಒಂದು ಕೃಷಿ ಮೂಲಕವಾಗಿ ಉತ್ಪಾದನೆ ಮಾಡುವಂತದ್ದು ಇರ್ತದೆ. ಎರಡನೇ ಉತ್ಪಾದನೆ ಏನಂತಂದ್ರೆ ಜನರಿಗೆ ಬೇಕಾಗುವಂತಹ ದಿನಬಳಕೆ ವಸ್ತುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಅದನ್ನ ನಾವು ಹೇಗೆ ಉತ್ಪಾದನೆ ಮಾಡಬಹುದು ಅಂತ. ಈಗ ಉದಾಹರಣೆಗೆ ಈಗ ಕೃಷಿನಲ್ಲಿಗೆ ನಾವು ಈಗ ಕೋಟೆ ಅಥವಾ HD ಕೋಟೆ ಸರ್ವ ಭಾಗವನ್ನು ನೋಡಿದಾಗ ಕಾಳುಗಳು ಬೆಳಿತಾರೆ, ರಾಗಿಗಳನ್ನ ಬೆಳಿತಾರೆ, ಜೋಳವನ್ನ ಬೆಳಿತಾರೆ. ಸೊ ಇದನ್ನ ನಾವು ಹೇಗೆ ಅದನ್ನ ಒಂದಷ್ಟು ಮೌಲ್ಯವನ್ನ ವರ್ಧಿಸಿ, ಅಂದ್ರೆ ಮೌಲ್ಯ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಆ ಬರೀ ಕಾಳುಗಳನ್ನು ನೇರವಾಗಿ APMCಗೂ ಮಾರ್ಕೆಟಿಗೂ ಮಾರಾಟ ಮಾಡೋದ್ರ ಬದಲಾಗಿ ಅದನ್ನ ಪೌಡರ್ ಆಗಿ ನಾವು ತಯಾರು ಮಾಡಿ ಹಿಟ್ಟನ್ನಾಗಿ ಪರಿವರ್ತನೆ ಮಾಡುವಂತದ್ದು, ಅದ್ರ ಮೂಲಕ ನಾವು ಹೆಚ್ಚು ಜನರಿಗೆ ತಲುಪಿಸ, ಇದಂದ್ರೆ ಉತ್ಪಾದನೆಯ ಒಂದು ಮಾರ್ಗದಲ್ಲಿ ಅವರಿಗೆ ಕೊಡುವಂತದ್ದು. ಅದೇ ತರ ಬೇರೆ ಬೇರೆ ರೂಪದ ಉತ್ಪಾದನೆಗಳಾಗಿರ್ಬೋದು. ಸೊ ಇದಕ್ಕೆ ಪೂರಕವಾಗಿ ಯಾರಾದ್ರೂ ವಿಶೇಷಚೇತನ ವ್ಯಕ್ತಿಗಳು ನಾವು ಸ್ವಲ್ಪ ತಾಂತ್ರಿಕವಾಗಿ ಚೆನ್ನಾಗಿದ್ದೀವಿ ಅಂತ ಅಂದ್ರೆ ಅವರಿಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಒಂದು ಮೋಟಾರ್ ರಿಪೇರಿಂಗ್ ಇರ್ಬೋದು. ಅಂದ್ರೆ ಹೇಗೇನು ನಾನು ಹೇಳೋದೇನಂತಂದ್ರೆ ಇವೆಲ್ಲ ಚಟುವಟಿಕೆಗಳು ನಮ್ಮ ಗ್ರಾಮೀಣ ಪ್ರದೇಶದ ಅಗತ್ಯತೆಗಳನ್ನ ಪೂರೈಸುವಂತಹ ಕೌಶಲ್ಯಗಳೇ. ಒಂದು ಪ್ಲಂಬಿಂಗ್ ಇರ್ಬೋದು, ಮತ್ತು ನಮ್ಮ ಮೋಟರ್ಗಳ ರಿಪೇರ್ ಮಾಡುವಂತದ್ದು ಇರ್ಬೋದು, ಮನೆ ಬಳಕೆಗಳ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕ್ ಐಟಮ್ಗಳನ್ನ ರಿಪೇರಿ ಮಾಡುವಂತದ್ದಾಗಿರ್ಬೋದು, ಮೊಬೈಲ್ಗಳಿಗೆ ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಾರೆ. ಪ್ರತಿ ಮನೆಯಲ್ಲೂ 2-3 ಮೊಬೈಲ್ಗಳಿದೆ. ಆ ಮೊಬೈಲ್ ರಿಪೇರಿ ಮಾಡುವಂತದ್ದು, ಯಾರು ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಾರೆ, ಓದ್ಕೊಂಡಿದ್ದಾರೆ, ಅಂಥವರಿಗೆ ಈ ತರದ ತರಬೇತಿಗಳನ್ನ ಕೊಡುವಂತದ್ದು. ಸೊ ಇದು ಮುಂದುವರೆದ ಭಾಗವಾಗಿ ಯಾರಾದ್ರೂ ನಾವು ಕೆಲಸವನ್ನ ಮಾಡ್ತೀವಿ, ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಆ ತರದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು SSLC PUC ಟೈಪಿಂಗ್ ಎಲ್ಲ ಬರುತ್ತೆ ಅಂತವ್ರಿಗಿದ್ರೆ ಆ ತರದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಕ್ಕೆ ಅಗತ್ಯ ಇರತಕ್ಕಂತಹ ಕೌಶಲ್ಯಗಳು ಅಲ್ಲಿ ಸಹಾಯಕರಾಗಿ. ಸೊ ಈ ತರದ ಒಂದು ಚಟುವಟಿಕೆಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ವಿಶೇಷವಾಗಿ ಇವತ್ತು ಎಲ್ಲ ಕಡೆ ವೈಯಕ್ತಿಕ ಬೇಕಾಗಿರ್ತಕ್ಕಂತಹ ಒಂದಷ್ಟು ಕೆಲಸಗಳಿದೆ. ಅದು ಉದಾಹರಣೆಗೆ ನಮಗೆ ಬೇಕಾಗ್ತಕ್ಕಂತಹ ಉಡುಪುಗಳನ್ನ ಸಿದ್ಧಪಡಿಸುವಂತದ್ದು ಇರ್ಬೋದು, ಅಥವಾ ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಅಂದ್ರೆ ಪರ್ಸನಲ್ ಕೇರ್ ಅಂತ ಹೇಳಿ ವೈಯಕ್ತಿಕವಾಗಿ ಬೇಕಾಗುವಂತಹ ಒಂದು ಚಟುವಟಿಕೆಗಳು. ಸೊ ಈ ತರದನ್ನು ಸಹ ಮಾಡುವಂತದ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಇದು ಉತ್ಪಾದನೆ ಅಂತ ನಾವು ನೋಡಿದಾಗ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಈಗ ಏನೋ ಬ್ಯಾಗ್ಗಳಿರ್ಬೋದು, ಬಟ್ಟೆ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ನಮ್ಮ ಪೇಪರ್ ಬ್ಯಾಗ್ಗಳಾಗಿರ್ಬೋದು. ಯಾಕಂದ್ರೆ ಪ್ಲಾಸ್ಟಿಕ್ ಇವತ್ತು ಪರಿಸರದ ಮೇಲೆ ಬಹಳ ಪರಿಣಾಮವನ್ನು ಮಾಡ್ತಾ ಇದೆ. ಸೊ ಅದನ್ನ ನಾವು ಹೇಗೆ ನಾವು ಸರ್ಗೂರ್ ಆಗಿರ್ಬೋದು, HD ಕೋಟೆ ಟೌನ್ ಆಗಿರ್ಬೋದು, ಅಥವಾ ಹ್ಯಾಂಡ್ ಪೋಸ್ಟ್ ಅಲ್ಲಿ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ. ಅಲ್ಲಿ ಏನೋ ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗ್ ಬದಲಾಗಿ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಂಡೋಗಿ ನಮ್ಮ ಶುದ್ಧವಾಗಿರತಕ್ಕಂಥ ಗ್ರಾಮಗಳು ಇವತ್ತು ಕೊಳಕಾಗ್ತಾ ಇದೆ. ಸೊ ಅದನ್ನ ಹೇಗೆ ತಡೆಗಟ್ಟೋದು ಈ ಮೂಲಕ ಅನ್ನೋದ್ರ ಬಗ್ಗೆ ಈ ಉತ್ಪಾದನೆಯನ್ನ ಕೊಡುವಂತಹ ಒಂದು ತರಬೇತಿಗಳನ್ನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನಾಗರಾಜ್, ಬೇರೆ ಪ್ರಶ್ನೆ ಇದೆಯಾ? ಇನ್ನೊಂದು ಮಾಹಿತಿ, ನಾವು ಮೌಲ್ಯವರ್ಧನೆ ಮಾಡ್ಬೇಕಂತ ಯೋಜನೆ ಇದೆ ನಮ್ಮ ತಾಲೂಕಿನ ಏನಿತ್ತಲ್ಲಿ. ನಮ್ಮ ರೈತರು ಬೆಳೆದಂತಹ ಪದಾರ್ಥಗಳನ್ನೇ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡ್ಬೇಕು ಅಂತ ಯೋಜನೆ ಇದೆ. ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಸಪೋರ್ಟ್ ಆಗ್ಬೇಕು, ವ್ಯವಸ್ಥೆಗಳು ಸಿಗ್ಬೇಕು ಅಂತ ನನ್ನ ಕೋರಿಕೆ ಇದೆ. ಖಂಡಿತ. ನಿಮ್ಮ ಏನ್ ಮೌಲ್ಯವರ್ಧನೆ ಮತ್ತೆ ಸಪೋರ್ಟ್ ಅಂತ ಏನ್ 2 ಮಾತು ಹೇಳಿದಿರಿ.
ಸೊ ಈಗ ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ನಾವು ಏನು ಸಂಘಗಳನ್ನ ರಚನೆಯನ್ನ ಮಾಡಿದ್ದೇವೆ ಅದು ಗ್ರಾಮ ಮಟ್ಟದಲ್ಲಿ. ಸೊ ಅದಾದ ನಂತರದಲ್ಲಿ ಈಗ ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳನ್ನ ರಚನೆಯನ್ನ ಮಾಡ್ತಾ ಇದ್ದೀವಿ. ಈಗ 4 ತಾಲೂಕುಗಳ ರಚನೆ ಆಗಿದೆ. ಮೈಸೂರು, HD ಕೋಟೆ, ಸರಗೂರು ಮತ್ತು ಹುಣಸೂರು, ಈ 4 ತಾಲೂಕುಗಳಲ್ಲಿ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳದೇ ಪ್ರತ್ಯೇಕವಾದಂತ ಒಕ್ಕೂಟ ಇದೆ. ಈ ಒಕ್ಕೂಟದ ಮೂಲಕ ನಾವು ಈಗೇನು ನಮ್ಮ ಭಾಸ್ಕರ್ ಅವರು ಏನು ಹಿಂದೆ ಪ್ರಶ್ನೆ ಕೇಳಿದ್ರು, ಮೋದೂರ್ನವರು, ಅಥವಾ ನಮ್ಮ ಏನು ವಿಶೇಷ ಚೇತನ ವ್ಯಕ್ತಿಗಳು ಈಗಾಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಈ ಒಕ್ಕೂಟದ ಮೂಲಕ ಪ್ರತಿಯೊಂದು ಆ ಗ್ರಾಮ ಅಥವಾ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಏನು ಉತ್ಪಾದನೆ ಆಗ್ತಾ ಇದೆ, ಆ ಕೃಷಿ ಬೆಳೆಗಳಿದೆ, ಅವುಗಳನ್ನು ನಾವು ಹೇಗೆ ಮೌಲ್ಯವರ್ಧನೆ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತದ್ದು. ಇದ್ರ ಮೂಲಕ ಒಕ್ಕೂಟ ತನ್ನ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಳುತ್ತೆ. ಅದ್ರ ಮೂಲಕ ಜನರ ಏನು ವಿಶೇಷ ಚೇತನ ವ್ಯಕ್ತಿಗಳ ಒಂದು ಆರೋಗ್ಯಕ್ಕೆ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಮತ್ತೆ ನಮ್ಮ ಸಾಮಾಜಿಕ ಸವಲತ್ತುಗಳನ್ನ ಕೊಡುವಂತದ್ದು ಇರ್ಬೋದು, ಬಹಳ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಬಲಪಡಿಸುವಂತದ್ದು. ಈ 4 ವಿಭಾಗಗಳಲ್ಲಿ ಈ ಒಕ್ಕೂಟ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾವು ಈ ಬೆಂಬಲ ವ್ಯವಸ್ಥೆನ ನಾವೀಗ ಸೃಷ್ಟಿಯನ್ನ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಪೂರಕವಾಗಿ ತಾಂತ್ರಿಕ ಸಲಹೆಗಳನ್ನ ಕೊಡುವಂತದ್ದು ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಮಾಡುತ್ತೆ. ನಮ್ಮಲ್ಲಿ ಸಿಬ್ಬಂದಿಗಳಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ. ನಾವು ಏನು ಈ ತಂಡ ಏನಿದೆ ಆ ತಾಂತ್ರಿಕ ತಂಡಕ್ಕೆ ನಾವು ಏನು ಒಕ್ಕೂಟದ ಜೊತೆ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿನ ಪಡಿಸುವಂತ ನಿಟ್ಟಿನಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ಕಾರ, ಧನ್ಯವಾದ. ಸೊ ಆಗ್ಲೇ ನಾನು ಮಾತಾಡ್ತಾ ಇದ್ದೆ, ನಮ್ಮ ಇದು ಏನು 3 ಅಂಶಗಳು. ಒಂದು ಮನುಷ್ಯರನ್ನ ನಮ್ಮ ಏನು ಮಾನವ ಸಂಪನ್ಮೂಲವನ್ನ ಮತ್ತು ಸಾಮಾಜಿಕ ಸಂಪನ್ಮೂಲವನ್ನ ಬಂಡವಾಳವನ್ನ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಈಗ ನಾನೀಗೇನು ಮಾತನಾಡಿದೆ, ಈಗ ಒಕ್ಕೂಟ ನಾವೇನು ನೋಡ್ತಾ ಇದೀವಿ ಅಂತ. ಸೊ 3 ಅಂಶ, ಒಂದು ಆರ್ಥಿಕವಾಗಿ, 2ನೇದು ಸಾಮಾಜಿಕವಾಗಿ, 3ನೇದು ಆರೋಗ್ಯವಾಗಿ. ಸೊ ಇದು ಬಹಳ ಅಗತ್ಯ ಇರತಕ್ಕಂಥದ್ದು. ಯಾಕಂದ್ರೆ ವಿಶೇಷ ಚೇತನ ವ್ಯಕ್ತಿಗಳು ತುಂಬಾ ಜನ ಕೆಲವರು ಬೇರೆ ಬೇರೆ ಹಂತಗಳಲ್ಲಿ, ಕೆಲವರು ಹುಟ್ಟಿನಿಂದ ವಿಶೇಷ ಚೇತನರಾಗಿ ಇದ್ದಾರೆ, ಕೆಲವರು ಮಧ್ಯಂತರದಲ್ಲಿ ಅದಕ್ಕೆ ಪರಿವರ್ತನೆ ಆಗಿದ್ದಾರೆ. ಸೊ ಇವು 2 ವಿಭಾಗಗಳನ್ನು ನೋಡಿದಾಗ ಇವರನ್ನ ಬಲಪಡಿಸೋದು ಹೇಗೆ ಅನ್ನೋದು ಬಹಳ ಪ್ರಮುಖ ಆಗ್ತದೆ. ಸೊ ಹಾಗಾಗಿ ನಾವು ಇವ್ರನ್ನ ಆರೋಗ್ಯಕರವಾಗಿ ಇರಲಿಕ್ಕೆ ಮತ್ತೆ ಸಾಮಾಜಿಕವಾಗಿ ಅವ್ರನ್ನ ಒಳಗೊಳ್ಳುವಂಥದ್ದು ಹೇಗೆ, 3ನೇದು ಆರ್ಥಿಕವಾಗಿ ಅವ್ರನ್ನ ಉತ್ಪಾದನಶೀಲರನ್ನಾಗಿ ಮಾಡುವಂಥದ್ದು ಹೇಗೆ. ಈಗೇನು ನಾವು 2 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇವೆ. ಸೊ ಈ ಇಷ್ಟು ಪ್ರಯತ್ನಗಳು ಈ ನಮ್ಮ ಗುರಿಯಾಗಿರ್ತಕ್ಕಂಥದ್ದು. ಹಾ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಡಿಕೇರಿಯಿಂದನಾ? ತಮ್ಮ ಹೆಸರು? ಹಾ, ಹೇಳಿ ತಮ್ಮ ಪ್ರಶ್ನೆ ಏನಂತ ಬಬಿತಾ ಅವರೇ. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಓಕೆ, ಯಾವ ಗ್ರಾಮ ಬಬಿತಾ ಅವರೇ ತಾವು? ಯಾವ ಹಳ್ಳಿ? ಐರಿಗೆ ಮಟಿಕೆಯವರು. ಓಕೆ, ಬಬಿತಾ ಅವರು. ಓಕೆ, 15 ದಿನ ಆಗಿದೆ ಮದುವೆಯಾಗಿ, ನಿಮ್ಗೆ ಶುಭಾಶಯಗಳಮ್ಮ. ಮೊದಲನೇದಾಗಿ ಸೊ ಇದರಲ್ಲಿ ಸರ್ಕಾರದಿಂದ ಅಂತ ಅಂದ್ರೆ ಒಂದು ನೋಡೋಣ, ಅದಕ್ಕೆ ಯಾವ್ಯಾವ ಯೋಜನೆಗಳಲ್ಲಿ ಅವಕಾಶಗಳಿದೆ ಅಂತ ಗಮನಿಸಬೇಕಾಗ್ತದೆ ಅಮ್ಮ. ಒಂದು ನಮ್ಮ ಇಲಾಖೆಗಳಿದೆ, ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತೆ ಬುಡಕಟ್ಟು ವಿಭಾಗದ ಇಲಾಖೆ ಆಗಿರ್ಬೋದು, ಅದೇ ತರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು. ಈ 3 ಇಲಾಖೆಗಳಿದೆ. ಆ 3 ಇಲಾಖೆಗಳು ಮತ್ತು ಜೊತೆಗೆ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಏನು ದುರ್ಬಲ ಇದು ಬರ್ತಾರೆ, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ಒಂದು ಇಲಾಖೆಗಳು ಬರ್ತದೆ. ಈ 4 ಇಲಾಖೆಗಳಲ್ಲಿ ನಾವು ನಿಮ್ಗೆ ಯಾವ್ಯಾವ ತರದ ಯೋಜನೆಗಳಿದೆ, ಏನು ನಿಮ್ಗೆ ಅಲ್ಲಿಯ ಸವಲತ್ತುಗಳನ್ನ ನಿಮ್ಗೆ ಒದಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡಬೇಕಾಗ್ತದೆ. ಸೊ ಒಂದು ನಾನು ಆಗ್ಲೇ ಹೇಳ್ದಾಗೆ ಈ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ ಬುಡಕಟ್ಟು ಇಲಾಖೆ ಆಗಿದ್ರೆ, ನೀವು ಆ ಒಂದು ಸಮುದಾಯಕ್ಕೆ ಸೇರ್ಪಡೆ ಆಗುವಂಥವ್ರು ಏನಾದ್ರು ಆಗಿದ್ರೆ ಖಂಡಿತವಾಗಿಯೂ ಅಲ್ಲಿ ಒಂದಷ್ಟು ಹಣಕಾಸಿನ ಬೆಂಬಲಗಳಿಗೆ ಅವಕಾಶ ಇದೆ. 2ನೇದು, ನೀವು ಏನಾದರೂ ಈಗ ವಿಶೇಷ ಚೇತನ ವ್ಯಕ್ತಿ ಆಗಿದ್ರೆ, ಐರಿಗೆ ಮಟಿಕೇರಿಯವರು ನಾವು ಅಲ್ಲಿ ಏನಾದ್ರು ಉದ್ಯೋಗವನ್ನ ಮಾಡ್ತಾ ಇದ್ದೀವಿ, ಆ ಥರದ್ದು ಏನಾರ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ನಿಮ್ಗೆ ಆ ಇಲಾಖೆಯಿಂದ ನಾವು ಸಹಕಾರವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ಬೋದು, ನಿಮ್ಗೆ ಸಮನ್ವಯತೆಯನ್ನ ಮಾಡ್ಬೋದು. ಇನ್ನು 3ನೇ ಭಾಗವಾಗಿ ನಾವು ನೋಡಿದಾಗ ನಮ್ಮ ಸಂಸ್ಥೆಯ ವತಿಯಿಂದ ಈಗಾಗಲೇ ನಾನು ಹೇಳಿದಾಗೆ ಒಂದಷ್ಟು ಸವಲತ್ತುಗಳನ್ನ ನಾವು ಕೊಡ್ತಾ ಇದ್ದೀವಿ. ತರಬೇತಿಗಳಾಗಿರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಸಾಧನ ಸಲಕರಣೆಗಳಾಗಿರ್ಬೋದು, ಇವುಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಸೊ ಈ ತರದ ಏನಾದರೂ ಅಂಶಗಳಿತ್ತು ಅಂತಂದ್ರೆ ನಿಮ್ಮ ಅಗತ್ಯತೆಗಳು ಏನಿದೆ ಅನ್ನೋದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ. ಸದಾಶಿವ ಅಂತ ಹೇಳಿ ಮೋಸ್ಟ್ಲಿ ನಿಮ್ಗೆ ಹೆಚ್ಚಿನ ಪಾಲ್ ಪರಿಚಯ ಇರ್ತದೆ ಅಂತ ನಾನು ಭಾವಿಸ್ತೀನಿ, ನಮ್ಮ HD ಕೋಟೆ ಭಾಗದವರು. ಸೊ ಅವರು ನಿಮ್ ಜೊತೆ ಸಂಪರ್ಕವನ್ನ ಮಾಡ್ತಾರೆ.
ನಿಮ್ಮ ವೈಯಕ್ತಿಕ ಅಗತ್ಯತೆಗಳು ಏನಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಗುರುತು ಮಾಡಿ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಸ್ಥೆಯಲ್ಲಿ ಏನೆಲ್ಲ ಅವಕಾಶಗಳಿದೆ ಆ ಯೋಜನೆ ಜೊತೆ ನಿಮ್ಮನ್ನ ಸಮನ್ವಯತೆ ಮಾಡಿ ಸೇರ್ಪಡೆ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಬಬಿತಾ ಅವರೇ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಬಬಿತಾ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಒಂದು ಸಮರ್ಥ ಯೋಜನೆಯ ಒಂದು ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಉದ್ದೇಶಗಳನ್ನು ಪೂರೈಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಸರ್? ಒಂದು ನಾನು ಆಗಲೇ ಹೇಳ್ದಾಗೆ ಬಹಳ ಪ್ರಮುಖವಾಗಿ ನಾವು ಇಲ್ಲಿ 3 ರೀತಿಯಲ್ಲಿ ನಾನು ನೋಡ್ತಾ ಇದ್ದೇವೆ. ಒಂದು ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆರೋಗ್ಯ ಅಂತಂದ್ರೆ ಈಗ ವಿಶೇಷಚೇತನ ವ್ಯಕ್ತಿಗಳಿಗೆ ಪ್ರಥಮ ಹಂತದಲ್ಲಿ ಸಾಕಷ್ಟು ಅಗತ್ಯತೆಗಳನ್ನ ನಾವು ಈ ವಿಭಾಗದಲ್ಲಿ ನೋಡ್ತೇವೆ, ಆರೋಗ್ಯ ವಲಯದಲ್ಲಿ. ಸೊ ಈ ಆರೋಗ್ಯ ವಲಯದಲ್ಲಿ ನಾವು ನೋಡಿದಾಗ ನಾವು ಅವ್ರಿಗೆ ಏನೆಲ್ಲ ಕೊಡ್ಬೋದು ಪ್ರಥಮ ಹಂತದಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ, ಒಂದು ಅವರ ವೈದ್ಯಕೀಯ ಸವಲತ್ತುಗಳಲ್ಲಿ ಬಹಳ ಪ್ರಮುಖವಾಗಿ ಏನಂತಂದ್ರೆ ಥೆರಪಿಗಳಾಗ್ಬೋದು. ಈಗ ಚಿಕಿತ್ಸೆ ಬೇಕಾಗತ್ತೆ. ಈಗ ಸಣ್ಣ ಒಂದು ಚಿಕಿತ್ಸೆ ಕೊಟ್ಟಾಗ ಅವ್ರಿಗೆ ಫಿಸಿಯೋಥೆರಪಿ ಅಂತ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಅಥವಾ ಸ್ಪೀಚ್ ಥೆರಪಿ, ಮಾತು ಬರ್ಲಿಕ್ಕೆ ಸ್ವಲ್ಪ ಕೊರತೆ ಇದೆ ಮಕ್ಕಳಲ್ಲಿ ಅಂತ ಅಂದಾಗ ಅದನ್ನ ಹೇಗೆ ಕಲಿಕೆಯನ್ನ ಮಾಡುವಂತದ್ದು, ಅದನ್ನ ಹೇಗೆ ಉತ್ತಮ ಪಡಿಸ್ಕೊಳ್ಳುವಂತದ್ದು. ಅದೇ ತರ ಯಾವ್ದಾದ್ರು ಈ ಫಿಸಿಯೋಥೆರಪಿ ಮೂಲಕ ಅವರ ಒಂದು ದೈಹಿಕ ಚಟುವಟಿಕೆಗಳನ್ನ ಹೇಗೆ ಬಲಿಷ್ಠಗೊಳಿಸ್ತಕ್ಕಂಥದ್ದು. ಸೊ ಈತದ ನಾವು ಪ್ರಾಥಮ ಹಂತದಲ್ಲಿ ನಾವು ಗುರುತಿಸ್ಲಿಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ಅಸೆಸ್ಮೆಂಟ್ ಕ್ಯಾಂಪ್ ಅಂತ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಅವರನ್ನ ನಾವು ನಮ್ಮ VMH ಆಸ್ಪತ್ರೆಯಲ್ಲಿ, ಸರಗೂರಿನ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲೂ ಸಹ ಪರಿಶೀಲನೆ ಮಾಡಿ ಅವರ ಅಗತ್ಯತೆಯನ್ನ ಗುರುತಿಸ್ತಾ ಇದ್ದೀವಿ. ಎರಡನೆಯದು ಕ್ಯಾಂಪ್ಗಳ ಮೂಲಕ ಅಲ್ಲಲ್ಲೇ ತಾಲೂಕು ಮಟ್ಟಗಳಲ್ಲಿ ಒಂದೊಂದು ಕ್ಯಾಂಪ್ ಮಾಡಿ ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ವಿಶೇಷ ತಜ್ಞರುಗಳು ಬರ್ತಾರೆ. ಆ ತಜ್ಞರ ಏನು ಸಲಹೆಗಳನ್ನ ಕೊಡ್ತಾರೆ ಅದರ ಆಧಾರದಲ್ಲಿ ಅವರ ವೈದ್ಯಕೀಯ ಸವಲತ್ತುಗಳನ್ನ ಅಗತ್ಯತೆಗಳನ್ನ ಗುರುತಿಸ್ತಾ ಇದ್ದೀವಿ. ಮೂರನೇ ಭಾಗ ಬಂದು ನಾವು ನಮ್ಮ ತಜ್ಞರುಗಳನ್ನೇ ಎಲ್ಲರೂ ನಮ್ಮ ಕೇಂದ್ರ ಸ್ಥಾನಕ್ಕೆ ಬರ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅವರಿರೋ ಪ್ರದೇಶಗಳಿಗೆ, ಅವರ ಗ್ರಾಮಗಳಿಗೆ ಅಥವಾ ಒಂದು ಹತ್ತಿರದ ಪ್ರದೇಶಗಳಿಗೆ, ಕೇಂದ್ರ ಸ್ಥಾನಗಳಿಗೆ ತೆರಳಿ ಅಲ್ಲಿ ಅವರ ವೈದ್ಯಕೀಯ ಅಗತ್ಯತೆಗಳನ್ನ ಗುರುತಿಸ್ತಾ ಇದ್ದೀವಿ. ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಪುಟ್ಟರಾಜು ಅಂತ ಸರ್. ಪುಟ್ಟರಾಜ್ ಅವರು ಎಲ್ಲಿಂದ ಮಾತನಾಡ್ತಿರೋದು? ಸರ್ಗೂರಿಂದ ಸರ್. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಾನು ಕ್ಯಾಂಚನಹಳ್ಳಿ 3 ದಿನ ಹುಡುಕಿ ಟ್ರೈನಿಂಗ್ ತಗೊಂಡಿದ್ದೀನಿ. ಈ ನಮ್ಮ ಅಂಗವಿಕಲರಿಗೆ ಬ್ಯಾಂಕ್ ಕೊಟ್ಟರು. ನಿಗಮಗಳಿಗೆ ಏನೇನು ಸೌಲಭ್ಯಗಳಿದೆ? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಶಂಕರ್ ಸರ್. ಖಂಡಿತ ಪುಟ್ಟರಾಜ್ ಅವರೇ, ಖುಷಿ ಆಯ್ತು. ನೀವು ಈಗಾಗಲೇ ಏನು ಕೆಂಚನಹಳ್ಳಿಗೆ ಹೋಗಿ EDP ತರಬೇತಿಯನ್ನ ತೆಗೆದುಕೊಂಡಿದ್ದೀರಿ, ಭಾಗವಹಿಸಿದ್ದೀರಿ, 3 ದಿವಸದ ತರಬೇತಿ ಅಂತ ಹೇಳಿ. ಒಂದು ನಿಮ್ಗೆ ಈಗ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಈಗ ಏನು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಸವಲತ್ತುಗಳು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ಒಂದು ಸವಲತ್ತುಗಳು. ಇದು ನಾನು ಆಗ್ಲೇ ಹೇಳಿದಾಗೆ, ಹಿಂದೆ ಬಬಿತಾ ಅವರ ಒಂದು ಪ್ರಶ್ನೆಗೆ ಹೇಳಿದಾಗೆ, ಹಣಕಾಸಿನ ಬೆಂಬಲಗಳನ್ನ ನಾವು 3 ಇಲಾಖೆಗಳಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ನಿಗಮಗಳಿವೆ. ಪರಿಶಿಷ್ಟ ಜಾತಿಯಲ್ಲಿ ಅಂಬೇಡ್ಕರ್ ನಿಗಮ ಇದೆ, ಅದೇ ತರದಲ್ಲಿ ವಾಲ್ಮೀಕಿ ನಿಗಮಗಳು ಬರ್ತದೆ, ಅದೇ ತರದಲ್ಲಿ ದೇವರಾಜ ಅರಸು ಇದರಲ್ಲಿ ನಿಗಮಗಳಿದೆ. ಸೊ ಅದೇ ತರದಲ್ಲಿ ಬೇರೆ ಇನ್ನು ಹಲವಾರು ನಿಗಮಗಳು ಬರ್ತದೆ. ಸೊ ಅಲ್ಲಿ ಏನಂತಂದ್ರೆ ಈ ಉದ್ಯೋಗಕ್ಕೆ ಪೂರಕವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಬೇಕಾಗುವಂತದ್ದು ನಿಮ್ಮ ಸಮುದಾಯಕ್ಕೆ ಅನ್ವಯಿಸುವಂತಲ್ಲಿ ಒಂದೊಂದು ಈಗಾಗಲೇ ನಿಗಮ ಮಂಡಳಿಗಳಿದೆ. ಅದ್ರ ಮೂಲಕ ನಾವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಒಂದು ಪ್ರಸ್ತಾವನೆಯನ್ನ ಸಿದ್ಧಪಡಿಸ್ಬೇಕಾಗತ್ತೆ, ಒಂದು ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ನೀವೇನು ಮಾಡ್ಲಿಕ್ಕೆ ಹೊರಟಿದ್ರಿ, ಯಾವ ತರದ ವ್ಯಾಪಾರ, ಅದರಿಂದ ಹಣ ಎಷ್ಟು ಬೇಕಾಗತ್ತೆ, ಬಂಡವಾಳ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಅದರಿಂದ ಎಷ್ಟು ಲಾಭ ಗಳಿಸ್ತೀರಿ ಪ್ರತಿದಿನ, ಈ ತರದ್ದೆಲ್ಲ ನಾವು ತಯಾರು ಮಾಡಿ ಸಿದ್ಧಪಡಿಸಿ ನಮ್ಮ ಸಂಸ್ಥೆಯಿಂದ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ. ಸೊ ಅದನ್ನು ಸಿದ್ಧಪಡಿಸ್ಬಿಟ್ಟು ಸಂಬಂಧಪಟ್ಟ ಈ ಇಲಾಖೆಗಳ ಜೊತೆ ಅಥವಾ ನಿಗಮ ಮಂಡಳಿಗಳ ಜೊತೆ ನಾವು ಅದನ್ನ ಕೊಟ್ರೆ ಅವರು ಬ್ಯಾಂಕಿಗೆ ಶಿಫಾರಸು ಮಾಡ್ತಾರೆ. ಬ್ಯಾಂಕ್ ಮೂಲಕನೂ ನಾವು ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ತರದಲ್ಲಿ DIC ಅಂತ ಹೇಳಿ ಒಂದು ಮೈಸೂರಿನಲ್ಲಿ ಇದಕ್ಕೆ ವ್ಯಾಪಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಲಾಖೆ ಇದೆ. ಸೊ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದೇ ತರ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತೇಳಿ ಇನ್ನೊಂದು ವಿಭಾಗ ಇದೆ ನಿಗಮ. ಸೊ ಅಲ್ಲೂ ಸಹ ನೀವು ಖಾದಿ ಗ್ರಾಮೋದ್ಯೋಗಕ್ಕೆ ಮಾಡುವಂಥದ್ದು ಏನಾದರೂ ಚಟುವಟಿಕೆಗಳಿದ್ರೆ ಅಲ್ಲಿಗೂ ಸಹ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಅಲ್ಲಿಂದನೂ ಸಹ ನಾವು ಸಾಲದ ಒಂದು ವ್ಯವಸ್ಥೆಯನ್ನ ಪಡ್ಕೊಳ್ಬಹುದು. ಯಾವುದೂ ಬೇಡ ಅಂತ ಹೇಳಿದ್ರೆ ನಮ್ಮಲ್ಲಿ ಒಕ್ಕೂಟಗಳಿವೆ. ಈಗಾಗಲೇ ನಿಮ್ದು ಒಕ್ಕೂಟ ಇದೆ. ಅದೇ ತರದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಜೀವಿನಿ NRLM ಅಂತ ಹೇಳ್ತೀವಿ. ಆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಮ ಹತ್ರ ಒಕ್ಕೂಟಗಳು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳು ರಚನೆಯಾಗಿದೆ.
ನಾವೇನ್ ಮಾಡ್ತಾ ಇದ್ದೀವಿ, ಪ್ರತಿ ಸ್ವಸಹಾಯ ಸಂಘಗಳನ್ನ, ವಿಶೇಷಚೇತನ ವ್ಯಕ್ತಿಗಳ ಸ್ವಸಹಾಯ ಸಂಘಗಳನ್ನು ಆ ಒಕ್ಕೂಟದಲ್ಲಿ ನೋಂದಣಿ ಮಾಡ್ತಾ ಇದ್ದೀವಿ. ಸೊ ನೋಂದಣಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮುದಾಯ ಬಂಡವಾಳ ನಿಧಿ ಅಂತೇಳಿ ಸರ್ಕಾರದಿಂದ GPLFಗೆ ಸಿಗುತ್ತೆ. ಅದೇ ಬಂಡವಾಳವನ್ನು ನಾವು ನಮ್ಮ ಈ ಸ್ವಸಹಾಯ ಸಂಘದವರಿಗೆ ಅಥವಾ ಏನು ಪುಟ್ಟರಾಜ್ ಅವರು ಕೇಳಿದ್ರು, ಇಂಥ ಸಂಘಗಳಿಗೆ ನಾವು ಹೊಂದಾಣಿಕೆಯನ್ನು ಮಾಡಿ ಕೊಡಬಹುದು, ಅಲ್ಲಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಈ ರೀತಿಯಾಗಿ ಅವರು ಹಣಕಾಸಿನ ಪ್ರಯೋಜನವನ್ನು ಪಡ್ಕೋಬಹುದು. ಓಕೆ, ಧನ್ಯವಾದಗಳು ಪುಟ್ಟರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ತಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈಗ ಅದೇ ರೀತಿ ಸಾಮಾಜಿಕವಾಗಿ ಏನೇನು ಅವಕಾಶಗಳು ಅಥವಾ ಚಟುವಟಿಕೆಗಳನ್ನ ಯೋಜನೆ ಮಾಡ್ಕೊಂಡಿದ್ದೀನಿ? ಓಕೆ, ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಚೂರು 2 ಅಂಶಗಳ ಮುಂದುವರಿಸ್ಬಿಡ್ತೇನೆ. ಏನು ಈಗ ಅಸೆಸ್ಮೆಂಟ್ ಅಂತ ನಾವೇನು ಶಿಬಿರಗಳ ಮೂಲಕ ಅವ್ರನ್ನ ಅಗತ್ಯತೆಗಳನ್ನ ಗುರುತಿಸ್ತೀವಿ, ಇದ್ರ ಮುಂದುವರೆದ ಭಾಗವಾಗಿ ನಾವು ಅವರಿಗೆ ತಜ್ಞರ ಸಲಹೆ ಮೇರೆಗೆ ಅವರಿಗೆ ಔಷಧಿಗಳು ಬೇಕಾ, ಶಸ್ತ್ರಚಿಕಿತ್ಸೆಗಳ ಅಗತ್ಯ ಇದೆಯಾ, ಅಥವಾ ಸಾಧನ ಸಲಕರಣೆಗಳ ಅಗತ್ಯತೆಗಳಿದೆಯಾ, ಈ ತರ ನಾವು ಗುರುತನ್ನ ಏನು ಮಾಡಿಕೊಡ್ತಾರೆ, ಅದರ ಆಧಾರದಲ್ಲಿ ನಮ್ಮ ಏನು ಈ ಕಾರ್ಯಕ್ರಮದ ಅಡಿಯಲ್ಲಿದೆ, ನಾನು ಈಗಾಗಲೇ ಹೇಳಿದೆ ನಯಾರ ಅಂತ ಒಂದು ಸಂಸ್ಥೆ ನಮಗೆ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ. ಸೊ ಅದರ ಒಂದು ಅನುದಾನವನ್ನು ಬಳಸ್ಕೊಂಡ್ಬಿಟ್ಟು ನಾವು ಇವರಿಗೆ ಯಾರು ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ನಾವು ಸೌಲಭ್ಯಗಳನ್ನ ಕಲ್ಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ಇನ್ನೊಂದು ನಾವು ವೈದ್ಯಕೀಯ ಇದರಲ್ಲಿ ಥೆರಪಿಗೆ ವಿಶೇಷವಾಗಿ ನಾವು ಒಂದು ಗಮನ ಹರಿಸ್ತಿರ್ತಕ್ಕಂಥದ್ದು ಏನಂದ್ರೆ, ಪ್ರತಿ ತಾಲೂಕಲ್ಲೂ ಒಂದು 3 ದಿನ ಪ್ರತಿ ತಾಲೂಕಿನಲ್ಲಿ, ಈಗ ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ 8 ತಾಲೂಕಿದೆ. ಸೊ ಪ್ರತಿ ತಾಲೂಕಿಗೂ 3 ದಿವಸ ನಮ್ಮ ಈ ಫಿಸಿಯೋಥೆರಪಿಗಳನ್ನ ತಜ್ಞರನ್ನ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಯಾರಿಗೆ ಅಗತ್ಯ ಇದೆ ಅವರಿಗೆ ಫಿಸಿಯೋಥೆರಪಿಗಳನ್ನ ಅವರ ಹಂತದಲ್ಲೇ ಮಾಡುವಂತದ್ದು ನಾವು ಕಾರ್ಯಕ್ರಮ ರೂಪಿಸಿದ್ದೇವೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್, ನಾವು ಹಲೋ. ಹಲೋ ಸರ್, ಕೇಳಿಸ್ತಾರೆ ಸರ್? ಹಾ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುಂಟ್ಕಲ್ಮುಟ್ಟಿಂದ. ಕುಮಾರ್ ಅಂತನಾ? ಕುಮಾರ್ ಸರ್. ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಕುಮಾರ್ ಅವರೇ. ಸರ್, ನಾವು ಅಂಗಡಿ ಮಾಡಿದ್ವಿ, ಅದಕ್ಕೆ ಲೋನ್ ಬ್ಯಾಂಕ್ ಹೋದ್ರೆ ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾ ಖಂಡಿತ ಕುಮಾರ್ ಅವರೇ, ನಿಮ್ ಪ್ರಶ್ನೆ ಅರ್ಥ ಆಯ್ತು ನನಗೆ. ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಬ್ಯಾಂಕಿಗೆ ಹೋದ್ರೆ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ಖಂಡಿತವಾಗಿಯೂ ಈ ಬ್ಯಾಂಕ್ ಅಥವಾ ಯಾವುದೇ ಹಣಕಾಸಿನ ಸಂಸ್ಥೆಗಳು ಏನಿದೆ ಅಷ್ಟು ಸುಲಭವಾಗಿ ನಮಗೆ ಸಾಲದ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ 2 ಅಂಶಗಳನ್ನ ಗಮನಿಸ್ತಾರೆ. ಈಗ ನೀವು ಅಂಗಡಿ ಮಾಡ್ತಾ ಇದೀರಿ ಅಂತ ಹೇಳ್ತಾ ಇದ್ದೀರಿ, ಈ ಅಂಗಡಿ ಯಾವ ಮಟ್ಟಕ್ಕೆ ಮಾಡಿದ್ದೀರಿ ಅನ್ನೋದು ಬೇಕಾಗ್ತದೆ. ಅವ್ರು ಗಮನಿಸ್ತಾರೆ ನಿಮ್ಮ ವಹಿವಾಟು ಎಷ್ಟು. ಪ್ರಾವಿಷನ್ ಸ್ಟೋರ್ ಇದೆ, ಈಗ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಿಮ್ಮ ವಹಿವಾಟು ಪ್ರತಿದಿನ ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ, ಅದರಿಂದ ನೀವೆಷ್ಟು ಲಾಭ ಗಳಿಸ್ತಾ ಇದ್ದೀರಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವೀಗ ಒಂದಷ್ಟು ದುಡ್ಡನ್ನ ಸಾಲ ಬೇಕು ಅಂತ ಕೇಳಿ, ಉದಾಹರಣೆಗೆ 1 ಲಕ್ಷ ಸಾಲ ಕೊಡಿ ಸರ್ ನನಗೆ ಅಂಗಡಿ ಮಾಡ್ಲಿಕ್ಕೆ ಅಂತ. ಸೊ ಈ 1 ಲಕ್ಷ ಸಾಲವನ್ನ ಅವ್ರು ಕೊಡ್ಬೇಕು ಅಂತ ಅಂದ್ರೆ ನೀವು ಅದನ್ನ ಮರುಪಾವತಿಯ ನಿಮ್ಮ ಸಾಮರ್ಥ್ಯವನ್ನು ಅವ್ರು ಗಮನಿಸ್ತಾ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಆದಾಯ ಈಗ ಒಂದು 500,000 ರೂಪಾಯಿ ಇದ್ರೆ ವ್ಯಾಪಾರ ಪ್ರತಿದಿನ, ಅದರಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಅವ್ರು ಕೊಡೋ ಬಂಡವಾಳಕ್ಕೆ, ಯಾಕಂದ್ರೆ ಅವ್ರು ಬ್ಯಾಂಕ್ನವ್ರು ಕೊಡೋದು ಸಾಲ ದುಡ್ಡು ಯಾವುದು, ಸಾರ್ವಜನಿಕರ ಹಣ. ಸೊ ಆ ಹಣವನ್ನು ನಾವು ಒಬ್ಬರಿಗೆ ಸಾಲ ಕೊಡ್ತಾ ಇದ್ದೀವಿ ಅಂತ ಅಂದಾಗ ಅದು ಮರುಪಾವತಿಯ ಸಾಮರ್ಥ್ಯ ಮತ್ತು ಮರುಪಾವತಿಯ ವೇಗವನ್ನು ಅವ್ರು ಗಮನಿಸ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಕೆಲವು ಹಣಕಾಸಿನ ಸಂಸ್ಥೆಗಳು ಸಾಲಗಳನ್ನ ಕೊಡೋದಕ್ಕೆ ತಿರಸ್ಕಾರವನ್ನ ಮಾಡ್ತಾರೆ. ಸೊ ಅದಕ್ಕೆ ಒಂದು ನಾವೇನು ಹೇಳ್ತಿದೀವಿ, ಈಗ ಇಂದಿನ 1-2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಟ್ಟಿವಿ. ಒಂದು, ನಿಮ್ಮ ಏನು ಬಿಸ್ನೆಸ್ ಪ್ಲಾನ್ ಏನಿದೆ, ನಿಮ್ಮ ಈಗ ಅಂಗಡಿ ಮಾಡ್ತಾ ಇದ್ದೀರಿ, ಇದನ್ನ ಒಂದು ಅವರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ನಾನು ಈಗ ಏನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಎಷ್ಟು ಹಣ ಗಳಿಸ್ತಾ ಇದ್ದೀನಿ, ನಾನು ಎಷ್ಟು ನನ್ನ ಕುಟುಂಬದ ಅಗತ್ಯತೆಗಳಿಗೆ ಖರ್ಚನ್ನ ಮಾಡ್ತಾ ಇದ್ದೀನಿ, ಎಷ್ಟು ಹಣವನ್ನು ಉಳಿತಾಯ ಮಾಡಿ ನಿಮ್ಮ ಸಾಲವನ್ನು ನಾನು ತೀರಿಸ್ಬೋದು. ಈ ತರದ ಅಂಶಗಳನ್ನ ನಾವು ಆ ಒಂದು ಪ್ರಸ್ತಾವನೆಯಲ್ಲಿ ಸಿದ್ಧಪಡಿಸ್ಬಿಟ್ಟು ಬ್ಯಾಂಕ್ನವರಿಗೆ ಅಥವಾ ಹಣಕಾಸಿನ ಸಂಸ್ಥೆಗಳಿಗೆ ಅವರ ಗಮನವನ್ನು ಸೆಳೆದಾಗ ಖಂಡಿತವಾಗಿಯೂ ಸಿಗುತ್ತೆ. ನೀವು ನಮ್ಮ ಕ್ಷೇತ್ರ ಮಟ್ಟದ ಯಾರು ಸಿಬ್ಬಂದಿಗಳಿದ್ದಾರೆ ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಸಮನ್ವಯತೆಯನ್ನು ಮಾಡೋಣ. ನಿಮ್ಮ ನಂಬರ್ ಇದೆ, ನಾವು ಕಮ್ಯುನಿಕೇಟ್ ಮಾಡ್ತೀವಿ, ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತೇವೆ. ಸೊ ನೀವು ಯಾವ ಥರದ ಈ ಉದ್ಯಮ ಮಾಡ್ತಾ ಇದ್ದೀರಿ, ಅದಕ್ಕೆ ಏನೆಲ್ಲ ಸಹಕಾರವನ್ನು ನಾವು ಕೊಡ್ಬೋದು ನಮ್ಮ ಸಂಸ್ಥೆ ಕಡೆಯಿಂದ ಅನ್ನೋದನ್ನ ಪ್ರಯತ್ನವನ್ನು ಮಾಡ್ತೀವಿ. ಕುಮಾರ್ ಅವರೇ, ಧನ್ಯವಾದಗಳು ಕುಮಾರ್ ಅವರೇ. ಓಕೆ, ಥ್ಯಾಂಕ್ ಯು. ಸೊ ನಾನು ಆಗ್ಲೇ ಹೇಳಿದಾಗೆ ಇದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು. 2ನೇ ಪ್ರಶ್ನೆ ಕೇಳಿದ್ರೆ ಸಾಮಾಜಿಕವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಈಗಾಗಲೇ ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಸಾಮಾಜಿಕ ಸವಲತ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ವಿಶೇಷ ಚೇತನ ವ್ಯಕ್ತಿಗಳಿಗೆ
ಹಲವಾರು ಸರ್ಕಾರಿ ದಾಖಲೆಗಳ ಅಗತ್ಯಗಳಿದೆ. ಉದಾಹರಣೆಗೆ ಪಿಂಚಣಿ ಬೇಕು, ಅದಕ್ಕೊಂದು ಅವರ ಅಂಗವಿಕಲರೇ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಕಾರ್ಡ್ ಅನ್ನ ಕೊಡ್ತಾರೆ, UDID ಕಾರ್ಡ್ ಅಂತ ಹೇಳಿ, ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ ಬೇರೆ ತರದ ಒಂದು ಡ್ರೈವಿಂಗ್. ಈಗ ತುಂಬಾ ಜನ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ, ಆದ್ರೆ ಗಾಡಿಗಳು ಓಡಿಸ್ಬೇಕು, ಆದ್ರೆ ಲೈಸೆನ್ಸ್ ಇರೋದಿಲ್ಲ, ಆ ಲೈಸೆನ್ಸ್ ಕೊಡಿಸುವಂತದ್ದು, ಅಥವಾ ಕೆಲವು ಸರ್ಟಿಫಿಕೇಟ್ಗಳು ಬೇಕಾಗುತ್ತದೆ ಜಮೀನಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಈಗ ಉದಾಹರಣೆಗೆ ನಾನು ಒಂದು ಮೇಕೆ ಶೆಡ್ ಮಾಡಬೇಕು ಅಂತ ಹೇಳ್ತಾರೆ, ಆದ್ರೆ ಭೂಮಿ ಅವ್ರ ಹೆಸರಲ್ಲಿ ಇರಲ್ಲ, ಅವರ ತಂದೆನೋ ತಾಯಿನೋ ಅವ್ರ ಯಾರ್ದೋ ಒಂದು ಕುಟುಂಬದ ಹೆಸರಿನಲ್ಲಿ ಇರ್ತದೆ, ಸದಸ್ಯರಲ್ಲಿ. ಇವ್ರ ಹೆಸರಲ್ಲಿಲ್ಲ ಅಂತಂದ್ರೆ ಅವರಿಗೆ ಯಾವುದೇ ತರದ ಪ್ರಯೋಜನಗಳು ಸಿಗುವುದಕ್ಕಿಲ್ಲ. ಸೊ ಹಾಗಾಗಿ ಈ ತರದ ಒಂದು ಏನು ಸರ್ಕಾರಿ ದಾಖಲೆಗಳೇನಿದೆ, ಆ ಜಾತಿ ಪ್ರಮಾಣ ಪತ್ರ ಇರ್ಬೋದು, ಅಥವಾ ಕೃಷಿಕರ ಅಂತದಾಗಿರ್ಬೋದು, ಅಥವಾ ವಾಸ ದೃಢೀಕರಣ ಪತ್ರಗಳಾಗಿರ್ಬೋದು, ಈ ತರದ ಒಂದು ಸವಲತ್ತುಗಳನ್ನ ನಾವು, ಅಥವಾ ಬಸ್ ಪಾಸ್ಗಳಾಗಿರ್ಬೋದು, ಈ ತರದ ಏನು ಜನ ಸಾಮಾನ್ಯವಾಗಿ ನಮ್ಮ ವಿಶೇಷಚೇತನ ವ್ಯಕ್ತಿಗಳು ಸರಳವಾಗಿ ಎಲ್ಲಾ ಕಡೆ ಓಡಾಡೋದಕ್ಕೆ ಬೇಕಾಗತಕ್ಕಂತಹ ಕಾನೂನಾತ್ಮಕ ಏನು ತುಡುಕುಗಳೇನಿದೆ ಅವುಗಳನ್ನ ಹೋಗಲಾಡಿಸೋದಕ್ಕೆ ಸವಲತ್ತುಗಳನ್ನ ಒಂದು ಕೊಡ್ತಾ ಇದ್ದೇವೆ. ಎರಡನೇದು ಒಂದು ಬೆಂಬಲ ವ್ಯವಸ್ಥೆಗಳು. ಈಗ ನಾನು ಆಗ್ಲೇ ಹೇಳಿದೆ, ಪ್ರತಿ ಹಳ್ಳಿಗಳಲ್ಲೂ ನಾವು ಒಬ್ಬರೇ ಆಗಿ ಯೋಚನೆ ಮಾಡಬೇಕು, ಒಂದು ಸಂಘಟಿತ ಪ್ರಯತ್ನ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ನಾವು ಅವ್ರನ್ನ ಈ ಸ್ವಸಹಾಯ ಸಂಘಗಳು, ಈ ಒಕ್ಕೂಟಗಳ ಮಾಡೋದ್ರ ಮೂಲಕ ಅವರ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜೀವನೋಪಾಯಕ್ಕೆ ಪೂರಕವಾಗಿ ಇವೆಲ್ಲದಕ್ಕೂ ಬೆಂಬಲ ವ್ಯವಸ್ಥೆಯನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ದೇವೆ. ಮೂರನೇ ಭಾಗ ಬಂದು ಕೌಶಲ್ಯ ಅಭಿವೃದ್ಧಿ. ನಾನು ಆಗ್ಲೇ ಹೇಳಿದೀನಿ. ಸೊ ನಮ್ಮಲ್ಲಿ ನಮ್ಮ ಸಂಸ್ಥೆ ಕೆಂಚನಹಳ್ಳಿಯಲ್ಲಿ ತರಬೇತಿ ಸಂಸ್ಥೆಗಳಿದೆ, ಅಥವಾ ಇನ್ನಿತರೆ ಅವರಿಗೆ ವಿಶೇಷವಾದಂತಹ ತರಬೇತಿಗಳು ಬೇಕಂದಾಗ ಅವರಿಗೆ ಕೌಶಲ್ಯ ಅಭಿವೃದ್ಧಿಗಳನ್ನ ಕೊಡುವಂತದ್ದು, ತಾಂತ್ರಿಕತೆಯನ್ನ ಹೆಚ್ಚು ಮಾಡುವಂತದ್ದು, ಅದನ್ನ ಕೊಡುವಂತದ್ದು. ಸೊ ಹಾಗೆ ಉದ್ಯೋಗವನ್ನ ಒದಗಿಸುವುದು. ನಮ್ಮ ಉದ್ದೇಶ ಏನಂದ್ರೆ ತರಬೇತಿ ಕೊಟ್ಟ ನಂತರ ಅವ್ರನ್ನ ಹಾಗೆ ಸುಮ್ಮನೆ ಬಿಡುವಂತದ್ದಲ್ಲ, ತರಬೇತಿ ಪಡೆದಂತ ಪ್ರತಿಯೊಬ್ಬರು ಸಹ ಏನಾದ್ರೂ ಒಂದು ಆದಾಯವನ್ನು ಗಳಿಕೆ ಮಾಡುವಂತದ್ದು ಆಗ್ಬೇಕು. ಇದು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಯಲ್ಲಿ ಮಾಡ್ತಕ್ಕಂತಹ ಒಂದು ಚಟುವಟಿಕೆಗಳು. ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ, ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮಸ್ಕಾರ ಸರ್. ನಮಸ್ಕಾರ ನಾಗರಾಜ್ ಅವರೇ. ಈ ವಯಸ್ಸು ಮತ್ತು ಲಿಂಗ ಏನು, ಎಷ್ಟು ವಯಸ್ಸಿನವ್ರು ಸೇರ್ಕೋಬಹುದು ನಿಮ್ಮ ಸಂಸ್ಥೆ? ಒಳ್ಳೆ ಬಹಳ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದಿರಿ ನಾಗರಾಜ್ ಅವರೇ. ನಮ್ಮಲ್ಲಿ ಈ ಕಾರ್ಯಕ್ರಮದ ಅಡಿನಲ್ಲಿ ನಾವು ಇದು ಯಾವುದೇ ನಮ್ಮಲ್ಲಿ ಅಡೆತಡೆಗಳಿಲ್ಲ, ಯಾವುದೇ ಅವರ ಹಿನ್ನೆಲೆಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇಲ್ಲ, ಆ ವಯಸ್ಸಿನ ಮಿತಿ ಇಲ್ಲ. ಈಗ ಸಣ್ಣ ಮಕ್ಕಳಿಂದ 2 ವರ್ಷ 3 ವರ್ಷ ಆಗಿರ್ತದೆ. ಸೊ ಅಂತ ಮಕ್ಕಳು ಬರುವ ಸರ್, ಆ ಸಣ್ಣ ಮಕ್ಕಳಿಗೆ ನೋಡ್ತೀರಿ ಅಂತಂದ್ರೆ ಅವರ ಆರೈಕೆದಾರರು ಅಂತ ಹೇಳ್ತೀವಿ, ಅವರ ಪೋಷಕರಾಗಿರ್ತಾರೆ. ಸೊ ಆ ಪೋಷಕರನ್ನ ನಾವು ಬಲಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಮಿದುಳುವಾತ ಅಥವಾ ಸೆರೆಬ್ರಲ್ ಪಾಲಿಸಿ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳ ವಯಸ್ಸಿನಲ್ಲೇನೆ ಅವರಿಗೆ ಆರೋಗ್ಯದ ಒಂದು ನ್ಯೂನತೆಗಳು ಬರ್ತದೆ. ಸೊ ಆ ಮಕ್ಕಳನ್ನ ನೋಡ್ಕೊಳ್ಳುವಂಥದಕ್ಕೆ ಯಾರು ಜವಾಬ್ದಾರಿಯಾಗಿರ್ತಾರೆ? ಅವರ ಪೋಷಕರು, ಅವರ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಯಾರೋ ಒಬ್ಬರ ಸಂಬಂಧಿಕರು ಇರ್ತಾರೆ. ಸೊ ಅವರನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಆರೈಕೆದಾರರು ಅಂತೇನೆ ಇರ್ತೀವಿ, ಆ ಮಕ್ಕಳು ಮತ್ತು ಆರೈಕೆದಾರರು. ಹಾಗಾಗಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ನಮ್ಮ ಈ ಯೋಜನೆ ಅಡಿಯಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಎಲ್ಲ ವಯೋಮಾನದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು, ಸವಲತ್ತುಗಳನ್ನ ಪಡ್ಕೋಬಹುದು. ಇದು ವಯಸ್ಸಿಗೆ ಸಂಬಂಧಪಟ್ಟ. ಎರಡನೇದು, ತಾವು ಲಿಂಗವನ್ನ ಕೇಳಿದ್ರೆ ಯಾವ ಪುರುಷ ಅಥವಾ ಮಹಿಳೆ, ನಮ್ಮಲ್ಲಿ ಆ ತರದ ಯಾವುದೇ ತರದ ಭೇದ ಭಾವಗಳು. ಯಾಕಂದ್ರೆ ಇಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಮಾನವ ಒಂದು ಸಂಪನ್ಮೂಲವನ್ನ ಕ್ರೋಢೀಕರಣವನ್ನು ಮಾಡ್ತೇವೆ, ಸಾಮಾಜಿಕ ಕ್ರೋಢೀಕರಣವನ್ನು ಮಾಡ್ತೇವೆ, ಬೆಂಬಲ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಯಾರೂ ಸಹ ತಾರತಮ್ಯದಿಂದ ಒಳಗಾಗಬೇಕು ಅನ್ನೋದು ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಇಲ್ಲ. ಯಾರೂ ಸಹ ತಾರತಮ್ಯದಿಂದ ಬಳಲದ ರೀತಿಯಲ್ಲಿ ಹೊರಗಡೆ ಬರಬೇಕು ಅನ್ನೋದು ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಯಾವುದೇ ಲಿಂಗ ತಾರತಮ್ಯವನ್ನು ಇಟ್ಕೊಂಡಿಲ್ಲ. ಪ್ರತಿಯೊಬ್ಬರೂ ಸಹ, ಯಾರೆಲ್ಲ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಪ್ರತಿಯೊಬ್ಬರೂ ಸಹ ನಮ್ಮ ಈ ಕಾರ್ಯಕ್ರಮದ ಒಂದು ಭಾಗಿಯಾಗಲಿಕ್ಕೆ ಅವಕಾಶಗಳಿದೆ. ನಾಗರಾಜ್ ಅವರೇ, ಒಳ್ಳೊಳ್ಳೆ ಪ್ರೋಗ್ರಾಮ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸರ್. ಖಂಡಿತ ಎಲ್ಲ ನಿಮ್ಮ ಸಹಕಾರಗಳು, ನಿಮ್ಮಂತ ಜನ ಬಂದು ಭಾಗವಹಿಸಬೇಕು, ಅದರ ಪ್ರಯೋಜನ ಪಡ್ಕೊಂಡಷ್ಟು ಆ ಕಾರ್ಯಕ್ರಮದ ಇಮ್ಮಡಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ನೀವು ಹಲವಾರು ಜನರಿಗೆ ತಿಳಿಸಿ ಆ ಕಾರ್ಯಕ್ರಮದ ಬಗ್ಗೆ, ಕೆಂಚನಹಳ್ಳಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಪ್ರಯೋಜನ ಹೆಚ್ಚಿನ ಜನರಿಗೆ ಸಿಗ್ತದೆ. ಖಂಡಿತ ನಾವು ಇಲ್ಲಿ ಏನಂದ್ರೆ ಇಲ್ಲಿ ಸಂಘಟಿತ ಪ್ರಯತ್ನ ನೋಡ್ತಾ ಇದ್ದೀವಿ. ಇಲ್ಲಿ ಕೇವಲ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ನಾವು ಎಲ್ಲ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಸರ್ಕಾರದೊಟ್ಟಿಗೆ ಎಲ್ಲ ಇಲಾಖೆ, ಸರ್ಕಾರದಲ್ಲಿ 43 ಇಲಾಖೆಗಳು ಬರ್ತದೆ. ಪ್ರತಿಯೊಂದು ಇಲಾಖೆ ಜೊತೆ ನಾವು ಕೈ ಜೋಡಿಸಿ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹಳ ಪ್ರಮುಖ ಏನಂತಂದ್ರೆ ತಾವುಗಳು, ಸಮುದಾಯ, ನೀವಿಲ್ಲದೆ ಯಾವುದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಸಮುದಾಯ, ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕೇವಲ ಒಂದು ಒಂದು ಸೇತುವೆಯಾಗಿ, ಒಂದು ಸೇತುಬಂಧವಾಗಿ ಕಾರ್ಯವನ್ನು ನಿರ್ವಹಿಸುವಂತ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದ್ದೀವಿ. ಅಂಗವಿಕಲರು ಕಂಡ್ರೆ ಬಹಳ ತುಚ್ಛವಾಗಿರುವುದೆಲ್ಲ ಕಾಣ್ತಾರೆ ಸರ್. ನೋಡುವ ಹೃದಯವಂತ ಇರಬೇಕು, ಮತ್ತೆ ಮಾನವೀಯತೆಯಿಂದ ನುಗ್ಗಬೇಕು ಅಂತ ನನ್ನ ಅಭಿಪ್ರಾಯ. ಬಹಳ ಒಳ್ಳೆಯ ಅಭಿಪ್ರಾಯ ನಾಗರಾಜ್ ಅವರೇ. ತಾವು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮಂತವ್ರು ನಮಗೆ ಕೈ ಜೋಡಿಸ್ಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬದಲಾವಣೆಯನ್ನ ತರಬೇಕಾಗ್ತದೆ. ಸೊ ಬಹಳ ವಿಶೇಷವಾಗಿ ಅದರಲ್ಲೂ ಏನಂತಂದ್ರೆ ಯಾರು ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರ ಆರೈಕೆ ಮಾಡ್ತಾರಲ್ಲ, ಅವರು ಸಾಮಾಜಿಕವಾಗಿ ಹಲವಾರು ತಾವೇನ್ ಹೇಳಿದ್ರಿ, ಅವರನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ, ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕುಟುಂಬದಲ್ಲಿ ಹೇಳ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಹೋಗಿ ಭಾಗಿಯಾಗದ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡ್ಬಿಟ್ಟಿದ್ದೇವೆ. ಸೊ ಅದನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ತಮ್ಮಂತವ್ರು ನಮ್ಮ ಜೊತೆ ಕೈ ಜೋಡಿಸಿ ಸಮಾಜದಲ್ಲಿ ಎಲ್ಲರೂ ಸಹ ಬಾಳೋದಕ್ಕೆ ಅರ್ಹತೆ ಇರ್ತಕ್ಕಂಥವ್ರು, ಅಗತ್ಯತೆಗಳನ್ನು ನಾವು ಕೊಡ್ಬೇಕಾಗ್ತದೆ, ಆ ಸೌಕರ್ಯವನ್ನ ಕಲ್ಪಿಸ್ಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬಂದ್ಬಿಟ್ರೆ ತಾವು ಹೇಳ್ದಂಗೆ ಸಮಾಜದಲ್ಲಿ ಆ ತಾರತಮ್ಯ ಅನ್ನೋ ಮನಸ್ಥಿತಿ ಹೋಗ್ಲಾಡಿಸ್ಬೋದು. ನಾಗರಾಜ್ ಅವರೇ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ವಿಶೇಷ ಚೇತನರ ಒಂದು ಸ್ವಸಹಾಯ ಸಂಘಗಳ ಒಂದು ಬಲವರ್ತನೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದ್ರೆ ಈ ಸಂಘಗಳ ಮೂಲಕವೇ ಎಲ್ಲವನ್ನ ಪೂರೈಸಲು ಸಾಧ್ಯ, ಅಥವಾ ವೈಯಕ್ತಿಕವಾಗೂ ಕೂಡ ಅವರು ಸೌಲಭ್ಯಗಳನ್ನ ಪಡಿಬಹುದಾ ಅಥವಾ ಹೇಗೆ ಸರ್? ಬಹಳ ಒಳ್ಳೆ ಪ್ರಶ್ನೆ ನಾಗರಾಜ್ ಅವರೇ. ಸೊ ಇಲ್ಲಿ 2 ವಿಭಾಗದಲ್ಲಿ ನೋಡ್ತಾ ಇದ್ದೀವಿ. ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನ ನಮ್ಮ ಮೊದಲು ಸ್ವಸಹಾಯ ಸಂಘಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಅವರ ವೈಯಕ್ತಿಕ ಅಗತ್ಯತೆಗಳನ್ನ ಗುಂಪಿನಲ್ಲಿ ಚರ್ಚೆಯನ್ನ ಮಾಡಿ ಆ ಪ್ರಯೋಜನವನ್ನ ಪಡ್ಕೊಳ್ತಕ್ಕಂಥದ್ದು. ಅದು ವೈದ್ಯಕೀಯಕ್ಕೆ ಸಂಬಂಧಿಸಿದಿರ್ಬೋದು, ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದ್ದಾಗಿರ್ಬೋದು. ಸೊ ಈಗ ಕೆಲವರು ಸಂಘಗಳಲ್ಲಿ ಬಂದಾಗ ಅವ್ರು ಕೆಲವರು ಹೂ ಕಟ್ಟುವಂಥದ್ದಾಗಿರ್ಬೋದು, ಯಾವ್ದಾದ್ರು ಒಂದು ಆಹಾರ ಪದಾರ್ಥವನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಸಾಂಬಾರ್ ಪುಡಿ ಇರ್ಬೋದು, ಹಪ್ಪಳ ಇರ್ಬೋದು, ಇದು ಎಲ್ಲ ವೈಯಕ್ತಿಕವಾಗಿ ಬೆಳವಣಿಗೆಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಆದ್ರೆ ಮಾರುಕಟ್ಟೆ ಅಂತ ಬಂದಾಗ ಅವರಿಗೆ ತೊಡಕಾಗ್ತದೆ. ಸ್ವಂತವಾಗಿ ಉತ್ಪಾದನೆಯನ್ನ ಮಾಡಬಹುದು, ಆದ್ರೆ ಮಾರುಕಟ್ಟೆ ಅಂತ ಬಂದಾಗ ಒಂದು ಬೆಂಬಲ ವ್ಯವಸ್ಥೆ ಬೇಕು. ಆಗ ನಮ್ಗೆ ಈ ಸ್ವಸಹಾಯ ಸಂಘ ಪ್ರಥಮ ಹಂತದ ಒಂದು ಮಾರುಕಟ್ಟೆ ವ್ಯವಸ್ಥೆ. ಎರಡನೇದು ಒಕ್ಕೂಟ. ಈ ಒಕ್ಕೂಟದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಒಂದೊಂದು ಗ್ರಾಮದಲ್ಲಿ ಒಂದೊಂದು 1-2 SHGಗಳು ಇರ್ತದೆ, ಸ್ವಸಹಾಯ ಸಂಘಗಳು. ಇಡೀ ತಾಲೂಕಿಗೆ ಬಂದಾಗ ಒಂದು 30-35 ಸಂಘಗಳು. ಈ ಎಲ್ಲ ಒಕ್ಕೂಟದಲ್ಲಿ ಬರೋದ್ರಿಂದ ಈ ಒಕ್ಕೂಟ ನಾವು ಆ 4 ವಿಭಾಗಗಳಲ್ಲಿ ಬಲಪಡಿಸಬೇಕು ಅಂತ ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಒಂದು ಅವರನ್ನ ಈ ಒಕ್ಕೂಟವೇ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನ ಸಂಸ್ಥೆ ಜೊತೆಗೂಡಿ ಅವರ ಆರೋಗ್ಯದ ಇರ್ಬೋದು, ನಾನಾಗ್ಲೇ ಮಾತನಾಡಿದೆ, ಮತ್ತೊಮ್ಮೆ ಹೇಳ್ತಾ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಾಗಿರ್ಬೋದು, ಮತ್ತೆ ಸಾಮಾಜಿಕ ಸವಲತ್ತುಗಳಿಗಿರ್ಬೋದು. 4ನೇದು ಆರ್ಥಿಕ ಚಟುವಟಿಕೆ. ಇವೆಲ್ಲವನ್ನ ಬಲಪಡಿಸುವಂತದ್ದನ್ನ ನಾವು ಈಗ ಒಕ್ಕೂಟದಲ್ಲಿ ತರ್ತಾ ಇದ್ದೀವಿ. ಒಕ್ಕೂಟದಲ್ಲಿ ಈ 4 ವಿಭಾಗಗಳಿಗೆ ಒಂದು ಉಪ ಸಮಿತಿಗಳನ್ನ ರಚನೆಯನ್ನ ಮಾಡ್ತಾ ಇದೆ. ಈ ಉಪ ಸಮಿತಿಗಳು ಈ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನ ಗುರುತಿಸುವಂತಹ ಮತ್ತು ಅದನ್ನ ಪೂರೈಸುವಂತಹ ಪ್ರಯತ್ನ ಈ ಒಕ್ಕೂಟವೇ ಮುಂದುವರಿಸ್ತಾ ಹೋಗುತ್ತೆ. ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರೋಣ. ತಮ್ಮ ಕರೆ ಇದೆ. ಹಲೋ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಅವರು ಸಂಪರ್ಕ ಮೋಸ್ಟ್ಲಿ ಇದಾಗಿರ್ಬೋದು. ಖಂಡಿತ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ ಸಂಘಗಳಲ್ಲದೆ ವೈಯಕ್ತಿಕವಾಗಿ ಕೂಡ ಹೀಗೆ ಸಹಕಾರವನ್ನು ನೀಡಬಹುದು, ಒಕ್ಕೂಟದ ಮೂಲಕ ಯಾವ ತರ ನಾವು ಆರ್ಥಿಕವಾಗಿ ಬೆಂಬಲವನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ದೀವಿ. ಖಂಡಿತ. ಈಗ ಒಂದು ಏನು ಅಂತಂದ್ರೆ, ಈಗ ನಮ್ದು ಏನು ಒಕ್ಕೂಟಗಳೇನಾಗಿದೆ, ಈ ಒಕ್ಕೂಟಗಳನ್ನ ನಾವೀಗ ಒಂದು 4 ಉಪ ಸಮಿತಿಗಳಾಗಿ ಒಂದು ರಚನೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ತಾಂತ್ರಿಕವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಸ್ಥೆ ಮತ್ತು ಸಿಬ್ಬಂದಿಗಳು ಅದಕ್ಕೆ ಕೆಲಸವನ್ನ ನಿರ್ವಹಿಸ್ತೀವಿ, ಸಲಹೆಗಳನ್ನ ಕೊಡ್ತೇವೆ. ಸೊ ನಾವೇನಿದ್ರು ಸಹಾಯಕರ ಒಂದು ಪಾತ್ರದಲ್ಲಿ ನಾವು ಕೆಲಸವನ್ನ ಮಾಡ್ತಿದ್ದೀವಿ. ಸೊ ಇದನ್ನು ಮುಂದುವರಿಸುವಂತ ಜವಾಬ್ದಾರಿ ಯಾರ್ದಾಗಿದೆ? ಒಕ್ಕೂಟದ ಪದಾಧಿಕಾರಿಗಳು, ಅವರೇ ಆದ ನಾಯಕರು. ಸೊ ಇವರು ನಮ್ಮ ಏನು ಸಂಘಗಳಿಗೆ ಅಗತ್ಯಗಳೇನಿದೆ, ಸೊ ಆ ಅಗತ್ಯಗಳನ್ನ ಗುರುತಿಸುವಂತದ್ದು, ಆ ಅಗತ್ಯಗಳನ್ನ ಪೂರೈಸುವಂತದ್ದು, ಮತ್ತೆ ಇದನ್ನ ಒಂದು ಸಂಸ್ಥೆಯಾಗಿ ಬಲಪಡಿಸುವಂತದ್ದು. ಈಗ ಉದಾಹರಣೆಗೆ ಈಗ ವೈದ್ಯಕೀಯ ನೋಡಿದಾಗ ಸಾಕಷ್ಟು ಜನರಿಗೆ, ವ್ಯಕ್ತಿಗಳಿಗೆ ಚಿಕಿತ್ಸೆಗಳು ಬೇಕಾಗುತ್ತೆ. ಅದು ಥೆರಪಿ ರೂಪದಲ್ಲಾಗಿರ್ಬೋದು, ಔಷಧಿ ರೂಪದಲ್ಲಾಗಿರ್ಬೋದು. ಆದ್ರೆ ಬಹಳ ಪ್ರಮುಖವಾಗಿರೋದಂದ್ರೆ ದೈಹಿಕವಾಗಿ ಬದಲಾವಣೆ ಕಾಣಬೇಕು ಅಂತ ಅಂದಾಗ ಒಂದಷ್ಟು
ಥೆರಪಿಗಳ ಅಗತ್ಯಗಳಿದೆ, ಚಿಕಿತ್ಸೆಗಳು. ಹೌದು. ಈ ಥೆರಪಿ ಚಿಕಿತ್ಸೆಗಳನ್ನ ಕೊಡುವಂತದಕ್ಕೆ ಯಾರು, ಈ ಒಕ್ಕೂಟವೇ ಮುಂದುವರಿಸಿಕೊಂಡು ಹೋಗುವಂಥದ್ದು, ಜವಾಬ್ದಾರಿನ ಪಡೆಯುವಂಥದ್ದು, ಅದಕ್ಕೆ ಬೇಕಾಗುವಂತಹ ಸಲಹೆಗಳನ್ನ ತರಬೇತಿಗಳನ್ನ ಕೊಡುವಂಥದ್ದು. ಇಲ್ಲಿ ಒಂದು ವೈದ್ಯಕೀಯ ಶಿಕ್ಷಣ ಅಂತಾನು ನಾವು ಮಾತನಾಡ್ತೇವೆ. ಈ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಈಗ ಥೆರಪಿ ಆಗಿರ್ಬೋದು, ಮಾತಿನ ಕಲಿಸುವಂತದ್ದಾಗಿರ್ಬೋದು, ಇದು ಕೆಲವು ತಾಯಂದಿರು ಅಥವಾ ಕೆಲವು ಮನೆಯ ಕುಟುಂಬದ ಸದಸ್ಯರುಗಳು ಮಕ್ಕಳಿಗೆ ಮಾತನಾಡುವ ಕಲಿಸುವ ಒಂದು ಒಳ್ಳೆಯ ಕೌಶಲ್ಯವನ್ನ ಪಡ್ಕೊಂಡಿರ್ತಾರೆ ಅವರವರ ಮಕ್ಕಳ ಜೊತೆ ಮಾತನಾಡಿ. ಆದ್ರೆ ನಮ್ಮ ಬಹಳ ಹಲವಾರು ಕಾರಣಗಳಿಂದಾಗಿ ಮಾತಿನ ಸಮಸ್ಯೆ ಇರ್ತಕ್ಕಂಥವು ಮಕ್ಕಳುಗಳು ಮುಂದಿನ ದಿನಗಳಲ್ಲೂ ಬರಬಹುದು. ಈ ಬರುವಂತಹ ಮಕ್ಕಳನ್ನ ತಯಾರಿ ಮಾಡೋದಕ್ಕೆ ನಾವು ಈ ಆಸ್ಪತ್ರೆಗಳು ಅಥವಾ ಮೈಸೂರಿನ ದೊಡ್ಡ ಮಟ್ಟದ ಒಂದು ವಾಕ್ಶ್ರವಣ ಸಂಸ್ಥೆಗಳು, ಈತ ಅಥವಾ ಜೆಎಸ್ಎಸ್ ವಾಕ್ಶ್ರವಣ ಸಂಸ್ಥೆಗಳು, ಈ ವಿಭಾಗಕ್ಕೆ ಹೋಗಿ ಚಿಕಿತ್ಸೆ ಪಡೆಯೋದು ಬಹಳ ಕಷ್ಟ. ಸೊ ಹಾಗಾಗಿ ನಾವು ಏನು ಉದ್ದೇಶವನ್ನ ಇಟ್ಕೊಂಡಿದೀವಿ ಅಂತಂದ್ರೆ, ಈ ಒಕ್ಕೂಟದ ಮೂಲಕ ಅಲ್ಲಿರ್ತಕ್ಕಂಥ ಸದಸ್ಯರುಗಳಲ್ಲೇ ಯಾರು ಈಗ ಮಕ್ಕಳಿಗೆ ಮಾತುಗಳನ್ನ ಕಲಿಸುವಂತಹ ಕೌಶಲ್ಯವನ್ನು ಹೊಂದಿದ್ದಾರೆ ಅಥವಾ ಸ್ವಯಂ ಸೇವಕರುಗಳು, ಈ ಉದಾಹರಣೆಗೆ ಗ್ರಾಮದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವ್ರು ಯಾರು ಇದ್ರೆ ಅವರನ್ನೇ ಸಿದ್ಧಪಡಿಸಿ ಈ ವೈದ್ಯಕೀಯ ಥೆರಪಿಗಳನ್ನ ಅಥವಾ ಚಿಕಿತ್ಸೆಗಳನ್ನ ಕೊಡಿಸುವಂತಹ ಒಂದು ಸಮುದಾಯ ಆಧಾರಿತ ವ್ಯವಸ್ಥೆಯನ್ನ ಈ ಒಕ್ಕೂಟ ಮೂಲಕ ಬಲಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಇದು ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಾರ್ಬಳ್ಳಿ ಗ್ರಾಮ. ಮಾರ್ಬಳ್ಳಿ ಗ್ರಾಮ. ತಮ್ಮ ಹೆಸರು? ಹೆಸರು ರಾಮನಾಯ್ಕ. ರಾಮ್ ನಾಯ್ಕ್ರೆ. ಓಕೆ, ಹೇಳಿ. ಈಗ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ತಮ್ಗೆ ಏನ್ ಸೌಲಭ್ಯ ಬೇಕು, ತಮ್ಗೆ ಏನ್ ಮಾಹಿತಿ ಬೇಕು? ನಮ್ಗೆ ಏನ್ ಬೇಕು ಅಂದ್ರೆ ಒಂದು ಹೊಸ ಪುಡಿ, ಹೊಸ ಮೇಸ್ತ್ರಿ ಸರ್, ನಮಗೆ ಬೇರೆ ಒಂದು ತರಕಾರಿ ವ್ಯಾಪಾರ ಮಾಡ್ತೀನಿ, ಒಂದು ಗಾಡಿ ಕೊಡಿ ಮಾಡ್ತೀನಿ. ಓಕೆ. ನಿಮ್ಗೆ ಏನ್ ತೊಂದರೆ ಇದೆ ರಾಮನಾಯ್ಕ್ರೆ? ಏನು ತೊಂದರೆ ಮಾಡ್ತೀವಿ? ಅಲ್ಲಪ್ಪ, ನಿಮ್ಗೆ ಏನ್ ಸಮಸ್ಯೆ ಇದೆ? ನೀವು ಹ್ಯಾಂಡಿಕ್ಯಾಪ್ ಅಂದ್ರಲ್ವಾ, ಯಾವ ತರ ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಅಂದ್ರೆ ನಾವು ಯಾನಿಕ ಪಡಿ ಒಂದ್ ಏನೋ ತರಕಾರಿ ಗಿಪ್ಪರಿ ವ್ಯಾಪಾರ ಮಾಡ್ಕೊಂಡು ಆಡ್ಲಿ ಮೇಯ್ಸಿ ದನ ಮೇಯ್ಸ್ಕೊಳ್ಳೋ ಅಂತ ವ್ಯವಹಾರ ಮಾಡ್ತೀವಿ. ಯಾವ ತರ ಹ್ಯಾಂಡಿಕ್ಯಾಪ್ಟ್ ನೀವು? ಕೈ ಇಲ್ಲ ಸರ್, ಬಲಗೈ. ಕೈ ಬಲಗೈ ಇಲ್ವಾ? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಖಂಡಿತ. ಮಾರ್ಬಳ್ಳಿ ಅಂದ್ರೆ ಇವು ಮೈಸೂರು ತಾಲೂಕ? ಮೈಸೂರು ತಾಲೂಕು ಸರ್, ಜೈಪುರ ಮಾರ್ಬಳ್ಳಿ. ಸರಿ ಸರಿ, ಓಕೆ. ಖಂಡಿತ ರಾಮನಾಯ್ಕ್ರೆ, ನೀವು ಏನಾದ್ರೂ ಮಾಡಕ್ ರೆಡಿ ಇದ್ದೀರಿ ಅಂತ ಅಂದ್ರೆ ಬಹಳ ಖುಷಿ ಆಯ್ತು. ಈಗಲೂ ನನಗೆ ಬಲಗೈ ಇಲ್ಲ, ನಾನು ಏನಾದ್ರು ಮಾಡ್ಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನೀವು ಒಂದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ನಿಮ್ಮನ್ನ ಭೇಟಿ ಮಾಡ್ತಾರೆ, ಆಯ್ತಾ? ರಾಜೇಶ್ವರಿ ಅಂತ ಇದ್ದಾರೆ, ಅವರು ನಿಮ್ಮನ್ನ ಖಂಡಿತ ನೀವು ಅದು ಸಂಘಕ್ಕೆ ಬನ್ನಿ, ಸಂಘದಲ್ಲಿ ಭಾಗವಹಿಸಿ. ಸೊ ನಿಮ್ಗೆ ಹಸು ಸಾಕಾಣಿಕೆ ಮಾಡೋದಿಕ್ಕೆ ಏನ್ ಬೇಕೋ ಅಥವಾ ನೀವು ಏನು ತರಕಾರಿಗಳನ್ನ ಮಾರಾಟ ಮಾಡೋದಿಕ್ಕೆ ಏನ್ ಬೇಕೋ ಅದನ್ನ ಅಗತ್ಯತೆಗಳು ಏನಿದೆ, ಅದಕ್ಕೆ ಬೇಕಾದಂತಹ ವಾಹನ ಸೌಕರ್ಯಗಳಿರ್ಬೋದು, ಅದನ್ನ ಎಲ್ಲಿಂದ ಸಿಗುತ್ತೆ, ಯಾವ ಇಲಾಖೆಯಿಂದ ನಿಮ್ಗೆ ಕೊಡಿಸ್ಕೊಡ್ಬಹುದು ಅಥವಾ ನಮ್ಮ ಸಂಸ್ಥೆಯಿಂದ ಕೊಡಿಸ್ಬೋದಾ, ಆಲೋಚನೆ ಮಾಡ್ತೀವಿ. ನೀವು ಸ್ವಸಹಾಯ ಸಂಘ ಖಂಡಿತ ಖಂಡಿತ ಆಗ್ಬೋದು. ನೀವು ಇಷ್ಟು ಏನೋ ನಮ್ಗೆ ಆಶ್ವಾಸನೆ ಕೊಡ್ತಾ ಇರೋದು ನೋಡಿದ್ರೆ ನಿಮ್ಮಂತವ್ರು ಇದ್ದಾರಲ್ಲ, ಎಲ್ಲಾರನ್ನು ಬಲಪಡಿಸೋಣ. ಖಂಡಿತ ರಾಮನಾಯ್ಕ್ರೆ, ನಿಮ್ಮನ್ನ ನಾವು ಖಂಡಿತ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀವಿ ರಾಮನಾಯ್ಕ್ರೆ. ಆಗಿದ್ರೆ ಓಕೆ, ಧನ್ಯವಾದಗಳು ರಾಮನಾಯ್ಕ್ರೆ. ಓಕೆ ಸರ್, ಈಗ ತಾವು ಥೆರಪಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಯಾವ್ಯಾವ ರೀತಿಯ ಥೆರಪಿಗಳನ್ನ ನೀಡಬಹುದು ಸರ್? ಯಾವ ರೀತಿಯ ಥೆರಪಿಗಳಿಗೆ ತಾವು ಸಹಾಯನ ಮಾಡಬಹುದು? ಖಂಡಿತ. ಈಗ ಒಂದು ನಮ್ಮಲ್ಲಿ ಈಗ 4 ರೀತಿಯ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಥೆರಪಿನಲ್ಲಿ. ನಾವು ಬಹಳ ಪ್ರಮುಖವಾಗಿ 2, ಒಂದು ಮಾತಿನ ಯಾರಿಗೆ ಕೊರತೆ ಇದೆ, ತೊಂದರೆಗಳಿದೆ, ಅದನ್ನ ಹೋಗ್ಲಾಡ್ಸೋದಕ್ಕೆ ಬೇಕಾದಂತಹ ಒಂದು ಸ್ಪೀಚ್ ಥೆರಪಿ. 2ನೇದು ಫಿಸಿಯೋಥೆರಪಿ, ಅಂದ್ರೆ ಯಾರು ದೈಹಿಕವಾಗಿ ಚಲನೆಯನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಆ ಚಲನೆಯನ್ನ ಉತ್ತಮಪಡಿಸೋದಕ್ಕೆ ಬೇಕಾಗುವಂತಹ ಒಂದು ಫಿಸಿಯೋಥೆರಪಿ. ಸೊ ಇವೆರಡನ್ನ ನಾನು ಆಗ್ಲೇ ಹೇಳಿದಾಗೆ ನಾವು ಒಂದು ವಾರದಲ್ಲಿ ತಿಂಗಳಿನಲ್ಲಿ 3 ದಿವಸ ನಾವು ಪ್ರತಿ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಆ ಥೆರಪಿಗಳು ಸಿಗುತ್ತೆ. 2ನೇದು ಇನ್ನೊಂದು ಕ್ಯಾಂಪ್ಗಳು. ಈಗ ನಾವು ಕ್ಯಾಂಪ್ ಅಂತ 4 ರೀತಿಯ ಕ್ಯಾಂಪ್ಗಳನ್ನು ನಾವು ಆಯೋಜನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಒಂದು ಈ ಸೆರೆಬ್ರಲ್ ಪಾಲಿಸಿ ಅಂತ ಏನಿದೆ, ಮಿದುಳು ವಾತದಿಂದ ಬಳಲ್ತಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಆರೈಕೆದಾರರು, ಈ ಮಕ್ಕಳಿಗೆ ಮತ್ತು ಅವರ ಆರೈಕೆದಾರರಿಗೆ ಒಂದು 6 ದಿವಸಗಳ ಒಂದು ಕ್ಯಾಂಪ್ಗಳನ್ನ, ಶಿಬಿರವನ್ನ ಆಯೋಜನೆ ಮಾಡ್ತಾ ಇದೀವಿ. ಇದರಲ್ಲಿ ಅವರಿಗೆ ಒಂದು ಸ್ಪೀಚ್ ಥೆರಪಿ ಅಂದ್ರೆ ಮಾತನಾಡುವಂತ ಒಂದು ಸೌಲಭ್ಯನ ಕಲ್ಪಿಸುವಂತದ್ದು. 2ನೇದು ಫಿಸಿಯೋಥೆರಪಿ, ಚಲನೆಯನ್ನ ಮಾಡ್ಲಿಕ್ಕೆ. 3ನೇದು ನಾವು ಸರ್ಕಾರಿ ಆಸ್ಪತ್ರೆಗಳು ಏನಿದೆ ಅಥವಾ ನಮ್ಮ ಸಂಸ್ಥೆಯ ಆಸ್ಪತ್ರೆ ಏನಿದೆ,
ಇದರ ಒಂದು ಸಹಯೋಗದೊಂದಿಗೆ ನಾವೇನ್ ಮಾಡ್ತಾ ಇದ್ವಿ, ಒಂದು ಪಂಚಕರ್ಮ, ಆಯುರ್ವೇದದ ಪಂಚಕರ್ಮ, ಈ ರೀತಿಯ 3 ರೀತಿಯ ತರಬೇತಿಗಳನ್ನ ನಾವು ಚಿಕಿತ್ಸೆಗಳನ್ನ ನಾವು ಕೊಡ್ತಾ ಇದ್ವಿ ಕ್ಯಾಂಪಿನಲ್ಲಿ. ಇದು ಸರ್ಬಲ್ ಪಾಲಿಸಿನಲ್ಲಿ. ಅದೇ ತರದಲ್ಲಿ ಈಗ ನಾವು ಇನ್ನೊಂದು ಕ್ಯಾಂಪ್ ಏನಂದ್ರೆ ಈ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅಥವಾ ಬೆನ್ನು ಉರಿ ಅಥವಾ ಏನು ಆಕ್ಸಿಡೆಂಟ್ ಆಗಿರೋದು, ಅಪಘಾತ ಅಥವಾ ಮೇಲಿನಿಂದ ಬಿದ್ದಂತ ಈ ತರದ ಆಗಿರ್ತದಲ್ಲ. ಸೊ ಅಂತವರಿಗೆ ಅವರ ಚಲನಶೀಲತೆಯನ್ನ ಪಡ್ಕೊಳ್ಳಿಕ್ಕೆ, ಯಾಕಂದ್ರೆ ಅವ್ರು ಮಲಗದಲ್ಲೇ ಮಲಗ್ಬಿಟ್ಟಿರ್ತಾರೆ ಅವರು, ಮತ್ತೆ ಈ ಸ್ಟ್ರೋಕ್ ಆಗಿರೋಂಥವ್ರು. ಸೊ ಈ 2 ವಿಭಾಗದ ನ್ಯೂನತೆಯನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಒಂದು ಕ್ಯಾಂಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಅವರು ಯಾವುದೇ ಅವರ ಕುಟುಂಬದ ಸದಸ್ಯರುಗಳ ಒಂದು ಅವಲಂಬನೆ ಇಲ್ಲದ ರೀತಿಯಲ್ಲಿ ಸ್ವಂತವಾಗಿ ಅವರೇ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳುವಂಥದ್ದು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅವರ ವಿಶ್ವಾಸ ಚೆನ್ನಾಗಿದ್ದೆ, ನಾನು ಮಾಡ್ಬೋದು ಅಂತ ಅಂದ್ರೆ ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡೋದಕ್ಕೆ ಎರಡನೇ ಹಂತದಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು. ಈ ತರದ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ. ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್, ನನ್ನ ಹೆಸರು ನೂರಳಯ್ಯ ಅಂತ ಹೊಸಪುರಡಿ. ನೂರಳೆ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ಏನೋ ಪ್ರಶ್ನೆ ಏನೂ ಇಲ್ಲ, ಅಂಗವಿಕಲರ ಬಗ್ಗೆ ಏನಾರ ನೀವು ಸೌಲಭ್ಯ ಕೊಡೋದು, ಮತ್ತೆ ಯಾವ್ದಾರ ಕುರಿ ಕಟ್ಟಿದ ಯಾವ್ದಾರ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಏನಾರ ಮಾಡೋದು ವ್ಯವಸ್ಥೆಗಳು ಏನಾರು ಇದ್ದಿದ್ದು ಸರ್? ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಅದ್ರ ಬಗ್ಗೆ ನೂರಳೆ ಅವರು. ಖಂಡಿತ ನೂರಳಯ್ಯ ಅವರೇ, ನಾವೀಗಾಗಲೇ ಮಾತಾಡ್ತಾ ಬರ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ನಾನು ಚುಟಿಗಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮ್ಮ ಏನು ಸೌಲಭ್ಯಗಳಿದೆ, ಅವರಿಗೆ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ, ಅವರಿಗೆ ಒಂದು ವೈದ್ಯಕೀಯ ಸವಲತ್ತುಗಳು, ಔಷಧಿಗಳು, ಥೆರಪಿ, ಚಿಕಿತ್ಸೆ, ಮತ್ತೆ ಸಾಧನ ಸಲಕರಣೆಗಳು ಏನಾದ್ರು ಅಗತ್ಯಗಳಿದ್ರೆ, ವೀಲ್ ಚೇರ್ ಇರ್ಬೋದು ಅಥವಾ ಕೈಗಳಿರ್ಬೋದು, ಬೇಕಾಗಿರ್ತಕ್ಕಂಥ ಕೃತಕ ಕಾಲುಗಳಾಗಿರ್ಬೋದು, ಈ ತರದನ್ನ ಕೊಡಿಸುವಂತ ಒಂದು ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ. ಎರಡನೇದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಳ್ಳಿಕ್ಕೆ ಅವರನ್ನ ಸ್ವಸಹಾಯ ಸಂಘಗಳಲ್ಲಿ ಸೇರ್ಪಡೆ ಮತ್ತು ತರಬೇತಿಗಳು, ಕೌಶಲ್ಯ ಆಧಾರಿತವಾದಂತಹ ತರಬೇತಿಗಳು, ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಉತ್ಪಾದನೆಯನ್ನ ಮಾಡುವಂತದಕ್ಕೆ, ಈ ತರದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನ ನಾವು ಕೊಡ್ತಾ ಇದ್ದೇವೆ. ಸೊ ಇವೆಲ್ಲವನ್ನು ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳಿದಾಗೆ ಸ್ವಸಹಾಯ ಸಂಘ ಮತ್ತು ಒಕ್ಕೂಟ ಅಲ್ಲಿ ಬಲಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸೊ 3ನೇ ಭಾಗದಲ್ಲಿ ನೋಡಿದಾಗ ಇನ್ನೊಂದು ನಾವು ಸಮುದಾಯ ಆಧಾರಿತವಾದಂತಹ ಒಂದು ಕೇಂದ್ರವನ್ನ, CRC ಅಂತ ಹೇಳ್ತೀವಿ, ಕಮ್ಯುನಿಟಿ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿ. ಈಗಾಗಲೇ ನಾವು VMH ಆಸ್ಪತ್ರೆ ಏನಿದೆ ಸರ್ಗೂರ್ನಲ್ಲಿ, ಈಗ ನಮ್ಮಲ್ಲಿ ಒಂದು ರಿಯಾಬ್ ಸೆಂಟರ್ ಅಂತ ಇದೆ, ಪುನಶ್ಚೇತನ ಮಾಡಲಿಕ್ಕೆ ಬೇಕಾದಂತ ಒಂದು ಕೇಂದ್ರ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದೇ ತರದಾದಂತಹ ಒಂದು ಮಾದರಿಯಲ್ಲಿ ಸಮುದಾಯವೇ ನಿರ್ವಹಿಸಬಹುದಾದಂತಹ ಒಂದು ಕೇಂದ್ರವನ್ನು ನಾವೀಗ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದೊಟ್ಟಿಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯವ್ರ ಜೊತೆನಲ್ಲಿ ಮತ್ತು ಶಿಕ್ಷಣ ಇಲಾಖೆಯವರೊಂದಿಗೆ. ಸೊ ಅವರು ಸಹಕಾರವನ್ನು ಕೊಟ್ರೆ, ಖಂಡಿತವಾಗಿಯೂ ಜಾಗದ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರೆ, ನಾವು ಸಂಸ್ಥೆಯಿಂದ ಒಂದು ಸಮುದಾಯ ಆಧಾರಿತವಾಗಿ ಒಂದು ಚಿಕಿತ್ಸಾ ಕೇಂದ್ರವನ್ನ ಸಹ ನಾವು ಅತಿ ಶೀಘ್ರದಲ್ಲಿ ಪ್ರಾರಂಭವನ್ನ ಮಾಡ್ತೇವೆ. ಸೊ ಇದು ನಮ್ಮ ಕಡೆಯಿಂದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳು. ಓಕೆ, ಧನ್ಯವಾದಗಳು ನೂರಳೆ ಅವರು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ನಾನು ಕ್ಯಾಂಪ್ ಬಗ್ಗೆ ಮಾತನಾಡ್ತಾ ಇದ್ದೆ. ಒಂದು, ನಾನು ಆಗ್ಲೇ ಹೇಳಿದಾಗೆ ಸೆರೆಬ್ರಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ. ಎರಡನೇ ಬಂದು ಒಂದು ಸ್ಟ್ರೋಕ್ ಆಗಿರುವಂತಹ ಒಂದು ವ್ಯಕ್ತಿಗಳಿಗೆ ಮತ್ತು ಸ್ಪೈನಲ್ ಕಾರ್ಡ್, ಬೆನ್ನು ಉರಿ ಆಗಿರುತ್ತಲ್ಲ ಅಥವಾ ಪಾರ್ಶ್ವವಾಯು ಆಗಿರುತ್ತಲ್ಲ, ಇಂಥವ್ರಿಗೆ ಇದು 2 ಕ್ಯಾಂಪ್ಗಳನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು 4ನೇ ರೂಪದ ಕ್ಯಾಂಪ್ ಅಂತಂದ್ರೆ ಅದು ನಮ್ಮ ದೃಷ್ಟಿ ಮಾಂದ್ಯರು ಇರತಕ್ಕಂತಹ ವ್ಯಕ್ತಿಗಳಿಗೆ, ಯಾರಿಗೆ ದೃಷ್ಟಿ ಸಂಪೂರ್ಣವಾಗಿ ಕಾಣ್ಲಿಕ್ಕಿಲ್ಲ, ಸೊ ಅವ್ರ ಚಲನಶೀಲತೆಯನ್ನ ಪಡ್ಕೊಳ್ಳಿಕ್ಕೆ, ಅದು ಮೊಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ರದೇಶದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಸುಲಭವಾಗಿ ಯಾರ ಒಂದು ಸಹಾಯವಿಲ್ಲದ ರೀತಿಯಲ್ಲಿ ಸ್ವಯಂ ಕೃತವಾಗಿ ಅವರೇನೆ ಓಡಾಡುವ ರೀತಿಯಲ್ಲಿ ಮಾಡುವುದಕ್ಕೆ ಬೇಕಾದಂತಹ ಒಂದು ಕ್ಯಾಂಪ್ ಅದು. ಸೊ ಅದರಲ್ಲಿ ಅವರು ಇಡೀ 6 ದಿವಸಗಳಾದ ನಂತರದಲ್ಲಿ, ಆ ಕ್ಯಾಂಪ್ ಮುಗಿದ ನಂತರದಲ್ಲಿ ಸ್ವತಂತ್ರವಾಗಿ ಓಡಾಟ ಮಾಡಲಿಕ್ಕೆ ಈಗ ಸಾಕಷ್ಟು ತಂತ್ರಜ್ಞಾನಗಳು ಬಂದಿದೆ ಅದಕ್ಕೆ. ವಿಶೇಷವಾಗಿ ಯಾರಿಗೆ ದೃಷ್ಟಿ ದೋಷವನ್ನು ಬಳಲ್ತಿದ್ದಾರೆ ಆ ವ್ಯಕ್ತಿಗಳಿಗೆ, ಸೊ ಅಂಥವರಿಗೆ ನಾವು ಸಾಧನ ಸಲಕರಣೆಗಳನ್ನು ಹೇಗೆ ಬಳಸ್ಕೋಬಹುದು ಅದನ್ನ ನಾವು ಆ ಒಂದು ಕ್ಯಾಂಪ್ನಲ್ಲಿ ಒದಗಿಸ್ಕೊಡ್ತೀವಿ. ಒಟ್ಟು 4 ರೀತಿಯ ಕ್ಯಾಂಪ್ಗಳನ್ನ ನಾವು ಆಯೋಜನೆಯನ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ, ನಾನು ದರ್ದಳ್ಳಿಯಿಂದ ಸತೀಶ್ ಅಂತ. ಸತೀಶ್ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ನಮ್ಮ ಅವರು ಯೂನಿಟ್ ಮಾಡ್ಬೇಕು ಅಂತ ಏನೋ ಆಗ್ತಿದೆ, ಉತ್ಸುಕವಾಗಿದ್ದಾರೆ. ಏನು ಅಂತ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ಓಕೆ, ಯೂನಿಟ್ ಮಾಡ್ಬೇಕು ಅಂದ್ರೆ ಯಾವ ತರ ಯೂನಿಟ್? ಅದೇ ಯಾವ ತರ ಪೇಪರ್ ಬ್ಯಾಗು ಮತ್ತೆ ನೋಟ್ಗಳು, ಟೀ ನೋಟ್ಗಳು,
ಯಾವ್ದು ಸರ್? ಅರ್ಥ ಆಯ್ತು ಸತೀಶ್ ಅವರೇ, ತಾವು ಪ್ರಶ್ನೆ ಮತ್ತು ಸಲಹೆ ಎರಡೂ. ಖಂಡಿತವಾಗಿಯೂ ಈಗೇನು ನಮ್ಮ ಉತ್ಸುಕರಾಗಿರ್ತಕ್ಕಂಥ ಏನು ಜನ ಇದ್ದಾರೆ ಅವರಿಗೆ ಖಂಡಿತವಾಗಿಯೂ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಒಂದು ಮೊದಲನೇದಾಗಿ ಅವರ ಕೌಶಲ್ಯವನ್ನು ಹೆಚ್ಚುಪಡಿಸೋಣ ತರಬೇತಿಗಳನ್ನ ಕೊಡೋದ್ರ ಮೂಲಕ. ಎರಡನೆಯದು ಅದಕ್ಕೆ ಬೇಕಾಗತಕ್ಕಂಥ ಪರಿಕರಗಳು, ತಾಂತ್ರಿಕ ಪರಿಕರಗಳು ಬೇಕಾಗತ್ತಲ್ಲ ಉತ್ಪಾದನೆಯನ್ನು ಮಾಡಲಿಕ್ಕೆ, ಅವುಗಳನ್ನ ಹೇಗೆ ಅದನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಮೂರನೇದು ಅವರು ಎಲ್ಲಿ ಮಾಡಬೇಕು ಅಂತ ಸ್ಥಳ, ಯಾವ ಜಾಗದಲ್ಲಿ ಆ ಕಾರ್ಯವನ್ನ ನಿರ್ವಹಿಸಬೇಕು ಉತ್ಪಾದನಾ ಕಾರ್ಯವನ್ನ ಅಂತಕ್ಕಂಥದ್ದು. ನಾಲ್ಕನೇ ಬಂದು ಮಾರುಕಟ್ಟೆ. ಆ ಮಾರುಕಟ್ಟೆ ಯಾಕಂದ್ರೆ ಈ ಮಾರುಕಟ್ಟೆಯ ಬೆಂಬಲವನ್ನ ನಾವು ಹೇಗೆ ಬಲಿಷ್ಠಗೊಳಿಸ್ಬೇಕು, ಅದನ್ನ ಮೂಲಕ ಅವರ ಆದಾಯವನ್ನ ಹೆಚ್ಚುಪಡಿಸುವಂಥದ್ದು. ಸೊ ಹೀಗಾಗಿ ಒಟ್ಟಾಗಿ ಸಮಗ್ರವಾಗಿ ಅವರಿಗೆ ತರಬೇತಿಯ ಅಗತ್ಯವನ್ನು ಗುರುತಿಸುವುದರ ಮೂಲಕ ಅದನ್ನ ಸಂಪೂರ್ಣವಾಗಿ ಅವರು ಆದಾಯವನ್ನು ಗಳಿಸುವ ಹಂತದವರೆಗೆ ಬರುವಂತಹ ಎಲ್ಲ ಹಂತಗಳಲ್ಲಿ ಸಂಸ್ಥೆ ನಿಮ್ಮ ಒಕ್ಕೂಟ ಮತ್ತು ಸಂಘದ ಜೊತೆ ಸೇರಿ ಯೋಜನೆಗಳನ್ನ ರೂಪಿಸಿಕೊಂಡು ನಾವು ಅನುಷ್ಠಾನವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಜೂನ್ ತಿಂಗಳ ನಂತರದಲ್ಲಿ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯರೂಪಕ್ಕೆ ತರ್ತೀವಿ ಸತೀಶ್ ಅವರೇ. ಆಗೋದು ಬೇಡ, ಆತರ ಆಗೋದು ಬೇಡ. ನಾವೇನೋ ಹೇಳ್ಬಿಟ್ಟು ಮಾಡ್ಬಿಟ್ಟು ನಿಲ್ಸ್ಬಿಟ್ವಿ ಆತರ ಅಭಿಪ್ರಾಯಗಳು ನಮ್ಮ ಒಕ್ಕೂಟದ ಅಥವಾ ಸದಸ್ಯರುಗಳಲ್ಲಿ ಬರೋದು ಬೇಡ. ಖಂಡಿತವಾಗಿ ಇದನ್ನ ನಾವು ಮುಂದಿನ ಹಂತಕ್ಕೆ ಬಲಿಷ್ಠಗೊಳಿಸೋಣ. ನಾವೀಗ ಕಾರ್ಯರೂಪಿಸ್ತಾ ಇದೀವಿ. ನೀವು ಒಕ್ಕೂಟದ ಸದಸ್ಯರುಗಳ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಮುಂದಿನ ತಿಂಗಳು 4ನೇ ತಾರೀಕು ಒಂದು ತರಬೇತಿಯನ್ನು ಸಹ ಆಯೋಜನೆ ಮಾಡಬೇಕು ಅಂತ ಒಂದು ಸಭೆಯನ್ನ ಸೇರ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಅದ್ರ ಮೂಲಕ ಈ ತಾವೇನು ಹಲವಾರು ಜನ ಪ್ರಶ್ನೆಗಳನ್ನ ಎತ್ತಿದ್ದೀರಿ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನಾವು ಆ ಒಂದು ಸಭೆಯಲ್ಲಿ ಕೊಟ್ಟು ನಿಮ್ಮ ಒಕ್ಕೂಟದ ಸದಸ್ಯರುಗಳಿಗೂ ಸಹ ಅದರ ಮನವರಿಕೆಯನ್ನ ಮಾಡಿಕೊಡೋಣ. ಓಕೆ, ಧನ್ಯವಾದಗಳು ಸತೀಶ್ ಸರ್, ಕರೆ ಮಾಡಿದ್ದೀವಿ. ಸರ್, ಈಗ ಈ ಸಂಸ್ಥೆ ವತಿಯಿಂದ ಈ ಸಂಘಗಳ ಬಲವರ್ಧನೆಗೆ ಏನಾದರೂ ಸೌಲಭ್ಯಗಳು ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್? ಅದೇ ಒಂದು ಈಗಾಗಲೇ ಹೇಳಿದಾಗೆ ತರಬೇತಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಒಂದು ಸ್ವಸಹಾಯ ಸಂಘಗಳಿಗೆ ತರಬೇತಿಗಳು, ಅದು ಹೇಗೆ ಸ್ವಸಹಾಯ ಸಂಘ ನಡೆಸಬೇಕು, ಸಭೆಗಳನ್ನ ಹೇಗೆ ಮಾಡಬೇಕು, ಸಂಘದ ಉಪಯೋಗ ಏನು, ಸಾಲ ಹೇಗೆ ಕಟ್ಟಬೇಕು, ಏನಕ್ಕಾಗಿ ಸಾಲ ತಗೋಬೇಕು, ಮತ್ತೆ ಆದಾಯ ಚಟುವಟಿಕೆಗಳು ಏನು ಯಾವ ತರದ್ದು ಮಾಡಬೇಕು ಅಂತ, ಇದು ಸಂಘದ ಒಂದು ಬಲವರ್ಧನೆ. ಇದನ್ನು ಮುಂದುವರೆದ ಭಾಗ ಒಕ್ಕೂಟಕ್ಕೆ. ಹಾಗೆ ಒಕ್ಕೂಟಕ್ಕೂ ಸಹ ಈ ಎಲ್ಲ ಅಂಶಗಳಿಗೆ, ಯಾಕಂದ್ರೆ ಒಕ್ಕೂಟ ಏನಾಗುತ್ತೆ ಸ್ವಲ್ಪ ಮೇಲಿನ ಹಂತದಲ್ಲಿ ಆಲೋಚನೆಯನ್ನ ಮಾಡುವಂತಹ ಒಂದು ಸಂಸ್ಥೆಯಾಗಿ ಬಲಗೊಳ್ಬೇಕಾಗ್ತದೆ. ಸೊ ಹಾಗಾಗಿ ಅದರದ್ದೇ ಆದಂತಹ ಒಂದು ನಾನು ಆಗ್ಲೇ ಹೇಳಿದಾಗ ಒಂದು 4 ಉಪಸಮಿತಿಗಳನ್ನ ರಚನೆಯನ್ನ ಮಾಡಿ ಆ ಉಪಸಮಿತಿಗಳ ಮೂಲಕ ಆ ಸಂಘಗಳನ್ನ ಬಲವರ್ಧನೆಯನ್ನ ಮಾಡ್ಲಿಕ್ಕೆ ನಾವು ತರಬೇತಿಗಳನ್ನ, ಒಂದು ದಿನದ ತರಬೇತಿಗಳನ್ನ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ. ಈಗ ಕಳೆದ ತಿಂಗಳು ನಾವು ಏಪ್ರಿಲ್ ನಲ್ಲಿ ಒಕ್ಕೂಟ ಮತ್ತು ಸದಸ್ಯರು, ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಒಂದು ದಿನ 28ನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ತರಬೇತಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಒಂದು 100-120 ಜನ 2 ತಾಲೂಕುಗಳಿಂದನೂ 2 ಜಿಲ್ಲೆಗಳಿಂದನೂ ಬಂದಿದ್ರು. ಸೊ ಹಾಗಾಗಿ ನಾವು ಇನ್ನೂ ಒಂದು ಮುಂದೆ ಏನ್ ಮಾಡ್ತಾ ಇದ್ವಿ, ಈ ಸ್ವಸಹಾಯ ಸಂಘಗಳನ್ನ ಗುಣಮಟ್ಟವನ್ನ ಖಾತ್ರಿಪಡಿಸೋದಕ್ಕೆ ಅವರಲ್ಲೂ ಒಂದು ಸ್ಪರ್ಧೆಯನ್ನ ಇಡ್ತಾ ಇದ್ದೀವಿ. ಸೊ ಈಗ ಇದನ್ನ ಅವ್ರಿಗೆ ಹೆಚ್ಚಿನ ಪ್ರಚಾರವನ್ನ ಕೊಡ್ತೇವೆ. ಸೊ ಪ್ರತಿ ವರ್ಷ ಆರ್ಥಿಕ ವರ್ಷ ಮುಗಿಯೋದ್ರೊಳಗಡೆ ಆ ಸ್ವಸಹಾಯ ಸಂಘಗಳು ಹೇಗೆ ಗುಣಮಟ್ಟದಾಗಿ ಕೆಲಸವನ್ನ ಮಾಡ್ತಾ ಇದೆ, ಒಕ್ಕೂಟಗಳು ಹೇಗೆ ಗುಣಮಟ್ಟವಾಗಿ ಕೆಲಸವನ್ನ ಮಾಡ್ತಾ ಇದೆ, ಇದಕ್ಕೆ ಒಂದು ಪೂರಕ ವ್ಯವಸ್ಥೆಯನ್ನ ನೋಡುವಂಥದ್ದು. ಅದೇ ರೀತಿಯಾಗಿ ನಮ್ಮ ಪೂರಕ ವಾತಾವರಣ ನಿರ್ಮಾಣ ಮಾಡ್ಬೇಕಂತ ಅಂದಾಗ ನಮ್ಮ ಗ್ರಾಮ ಪಂಚಾಯತಿಗಳು ಮತ್ತು ಪಟ್ಟಣ ಪಂಚಾಯತಿಗಳು. ಸೊ ಈ ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ಹೇಗೆ ಒಂದು ಸವಲತ್ತುಗಳನ್ನ ಕೊಡಬೇಕು, ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು, ಮತ್ತೆ ಅವರಿಗೆ ಪೂರಕವಾದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಜೊತೆ ಚರ್ಚೆನ ಮಾಡ್ತಾ ಇದ್ದೀವಿ. ಸೊ ಅದ ಆಧಾರದಲ್ಲಿ ಅಲ್ಲಿ ಮೂಲ ಸೌಕರ್ಯಗಳನ್ನ ಕಲ್ಪಿಸುವಂತದ್ದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಹಾಗೆ ಒಂದು ಪಂಚಾಯತಿ ಜೊತೆಗೂ ಸಹ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹೇಗೆ ವಿಶೇಷ ಚೇತನ ವ್ಯಕ್ತಿಗಳ ಸ್ನೇಹಿಯಾದಂತಹ ಒಂದು ಗ್ರಾಮ ಪಂಚಾಯತಿನ ನಿರ್ಮಾಣ ಮಾಡುವಂತದ್ದು. ಸೊ ಅವರ ಅಗತ್ಯಗಳನ್ನ ಗುರುತಿಸೋದು, ಸಂಪನ್ಮೂಲ 5% ಸಂಪನ್ಮೂಲ ಬರ್ತದೆ ಪಂಚಾಯತಿಗಳಲ್ಲಿ, ಸ್ವಂತ ಸಂಪನ್ಮೂಲ. ಆ ಸ್ವಂತ ಸಂಪನ್ಮೂಲವನ್ನು ಹೇಗೆ ಆ ವಿಶೇಷ ಚೇತನ ವ್ಯಕ್ತಿಗಳಿಗೆ ಖರ್ಚು ಮಾಡಬೇಕು, ಯಾವಾಗಾಗಿ ಗುರುತಿಸಬೇಕು ಅನ್ನೋಂಥದ್ದು, ಮತ್ತು ಮೂಲ ಸೌಕರ್ಯಗಳು ಏನೆಲ್ಲ ಕೊಡಬೇಕು. ಸೊ ಈ ತರದಕ್ಕೂ ಸಹ ಅವ್ರ ಜೊತೆ ಚರ್ಚೆನ ಮಾಡಿ ಅವರ ಒಂದು ಏನು ಬಲವರ್ಧನೆಯನ್ನ ಮಾಡುವಂತ ಒಂದು ಪ್ರಯತ್ನಗಳು ಸಹ ನಾವು ಮಾಡ್ತಾ ಇದ್ದೇವೆ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರಿ ಸರ್. ಯಾಕಂದ್ರೆ ವಿಶೇಷ ಚೇತನರಿಗೆ ಸಂಸ್ಥೆಯಿಂದ ಇರಬಹುದು ಅಥವಾ ಬೇರೆ ಬೇರೆ ಒಂದು ನಿಗಮಗಳಿಂದ, ಮತ್ತೆ ಅವ್ರಿಗೆ ಹೇಗೆ ತಮ್ಮ ಸ್ವ ಉದ್ಯೋಗದ ಮೂಲಕ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಹಾಗೂ
ಆರೋಗ್ಯದ ಅಭಿವೃದ್ಧಿಯನ್ನು ಈ ಒಂದು ಯೋಜನೆಗಳ ಮೂಲಕ ಹೇಗೆ ಅವರು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ, ಸಾಕಷ್ಟು ಕಾರ್ಯಗಳನ್ನು ಕೂಡ ತಾವು ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ವಿಶೇಷ ಚೇತನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್? ಒಂದೇ ಒಂದು ನಂದು ಕಡೆಯದಾಗಿ ಮಾತು ಹೇಳೋದಾಯ್ತು ಅನ್ನೋದಾದ್ರೆ, ನೋಡಿ, ಪ್ರತಿಯೊಬ್ಬರು ಹುಟ್ಟಬೇಕಾದಾಗ ನಾನು ಹೀಗೆ ಹುಟ್ಟಬೇಕು ಅಂತ ಯಾರು ಸಹ ತೀರ್ಮಾನ ಮಾಡ್ಕೊಂಡು ಹುಟ್ಟಲ್ಲ. ಅದು ನಮ್ಮ ಕೈಲಿಲ್ಲ. ಹೌದು, ಕೆಲವು ಸಂದರ್ಭ ನಮ್ಮನ್ನ ಆಯಾ ಒಂದು ಸ್ಥಿತಿಗೆ ತಂದಿರ್ತದೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂದ್ರೆ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರ. ಸೊ ಇದು ಹೇಗೆ ಆ ವ್ಯಕ್ತಿಗಳನ್ನ ನಾವು ತಾರತಮ್ಯದಿಂದ ಇಲ್ಲದ ರೀತಿಯಲ್ಲಿ ನಮ್ಮೊಟ್ಟಿಗೆ ಅವರು ಒಬ್ಬರು ಅನ್ನುವಂಥದ್ದು. ಯಾಕಂದ್ರೆ ನಮಗಿಂತನೂ ಸಾಧನೆ ಮಾಡಿರ್ತಕ್ಕಂಥ ಸಾಕಷ್ಟು ವಿಶೇಷ ಚೇತನ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ, ಉದಾಹರಣೆಗಳಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಸಹ ಅವರ ಜೊತೆ ಕೆಲಸವನ್ನ ಮಾಡುವಂತದ್ದು, ಅವರನ್ನ ಬೆಂಬಲಿಸುವಂತದಕ್ಕಾಗಿ ನಾವು ಯೋಜನೆಗಳನ್ನ ರೂಪಿಸಿದ್ರೆ ಖಂಡಿತವಾಗಿಯೂ ಇದು ಸಮಸಮವಾದಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಕಾರ್ಯರೂಪಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ವಿ ಈ ತಾರತಮ್ಯನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ. ಸೊ ಸಮುದಾಯದ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಬಲವರ್ಧನೆಗೆ ನಾವು ಏನು ಶ್ರಮಿಸ್ತಾ ಇದ್ದೀವಿ. ಇದು 31 ರಾಜ್ಯದ ಇನ್ನ ಉಳಿದ 29 ಜಿಲ್ಲೆಗಳಿಗೂ ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವಂಥದ್ದು ನಮ್ಮ ಈ ಎರಡೂ ಜಿಲ್ಲೆಗಳ ಸಹಕಾರದೊಂದಿಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಏನು ಚಟುವಟಿಕೆಯಲ್ಲಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಾಗಿಯಾದ್ರೆ ಖಂಡಿತವಾಗಿ ತಾರತಮ್ಯ ಅಂತಕ್ಕಂಥದ್ದನ್ನ ಹೋಗಲಾಡಿಸಬಹುದು. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಒಂದು ಜೀವನೋಪಾಯಕ್ಕೆ ಲಭ್ಯವಿರತಕ್ಕಂಥ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಸರ್. ತಮಗೆ ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಶ್ರೀ KR ಶಂಕರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.